ಇವತ್ತಿಂದ ಏನಪ್ಪ ಅಂತಂದು ಹೇಳಿದ್ರೆ ಮ್ಯಾಥಮೆಟಿಕ್ಸ್ ಸೆಕ್ಷನಲ್ಲಿ ಏನೇನು ಬರುತ್ತೆ ಅವನ್ನೆಲ್ಲ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೆಂಗೆ ಇಲ್ಲಿವರೆಗೂ ರೀಸನಿಂಗ್ ಒಳಗಡೆ ಮಾಡಿದ್ವಲ್ಲ, ಇನ್ನೂ ರೀಸನಿಂಗಲ್ಲಿ ಕೆಲವೊಂದು ಕಾನ್ಸೆಪ್ಟ್ಗಳು ಬರ್ತಾವ. ಸೊ ಅವುಗಳನ್ನ ನಾನು ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಕ್ವಶನ್ ಪೇಪರ್ ಬಿಡಿಸುವಾಗ ಅಲ್ಲೇ ಆನ್ ದಿ ಸ್ಪಾಟ್ ನಿಮ್ಗೆ ನಾನು ಟ್ರಿಕ್ಸ್ಗಳನ್ನ ಹೇಳ್ಕೊಂಡು ನಾನು ಹೋಗ್ತೀನಿ. ಸೊ ಇವಾಗ ರೀಸನಿಂಗಲ್ಲಿ ಏನಪ್ಪ ಅಂತಂದು ಹೇಳಿದ್ರೆ 10 ಕ್ವಶನ್ವರೆಗೂ ಮಾಡ್ಬೋದು. ತುಂಬ ಜನ ಏನು ಹೇಳ್ತಿದ್ದಾರೆ ಅಂತಂದು ಹೇಳಿದ್ರೆ ಸರ್ ಮ್ಯಾಥ್ಸ್ ಮಾಡಿರಿ, ಮ್ಯಾಥ್ಸ್ ಕ್ವಶನ್ ಬಿಡಿಸ್ಕೊಂಡು ನಾವು ಹೋಗೋಣ ಅಂತಂದು ಹೇಳಿ. ಸೊ ಇವಾಗ ನಾನೇನು ಮಾಡ್ತೀನಿ ಅಂತಂದು ಹೇಳಿದ್ರೆ ಮ್ಯಾಥ್ಸಲ್ಲಿ ಕಾನ್ಸೆಪ್ಟ್ಸ್ಗಳನ್ನ ಈಸಿ ಕಾನ್ಸೆಪ್ಟ್ಸ್ಗಳನ್ನ ಮೊದಲು ಮಾಡ್ಕೊಂಡು ಆಮೇಲೆ ಟಫ್ ಆಗಿರೋದಕ್ಕೆ ಹೋಗೋಣ. ಯಾವ್ದು ಕ್ವಶನ್ ಪಕ್ಕ ಕೇಳ್ತಾರೆ ಅನ್ನೋದನ್ನು ಮೊದಲಿಗೆ ಮಾಡ್ಕೊತ ಹೋಗೋಣ. ಸೊ ನೀವೇನು ಮಾಡಬೇಕು, ಸೇಮ್ ಅದೇ ಥರ ನಾನು ಕ್ವಶನ್ಸ್ಗಳನ್ನ ಹೇಳ್ತೀನಿ, ಅದಾದ ನಂತರ ನೀವು ಆನ್ಸರ್ಸ್ಗಳನ್ನು ಹಾಕಬೇಕು. ಸೊ ಅದಾದ ನಂತರ ಮಾಡಿ ಎಷ್ಟಾದರೂ ಟೈಮ್ ತೊಗೊಳ್ರಿ, ನೀವು ಬೇಕಾಗಿಲ್ಲ, ನಾವು ಇನ್ನೂ ಅಂತಂದು ಹೇಳಿದ್ರೆ 12 ಗಂಟೆವರೆಗೂ ಡಿಸ್ಕಷನ್ ಮಾಡ್ತಾ ಹೋಗೋಣ. ಟೈಮ್ ಏನಂತಂದು ಹೇಳಿದ್ರೆ ಎಷ್ಟಾದರೂ ತೊಗೊಳ್ರಿ. ಗೊತ್ತಾಗಲಿಲ್ಲ ಅಂತಂದು ಹೇಳಿದ್ರೆ ಇಲ್ಲೇ ಕೇಳ್ರಿ, ಅದಾದ ನಂತರ ಇಲ್ಲೇ ಸಾಲ್ವ್ ಮಾಡೋಣ. ಅದಾದ ನಂತರ ಏನು ಮಾಡೋಣ ಅಂತಂದು ಹೇಳಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇವಾಗ ಏನು ಮಾಡಿದ್ವು ಅಂತಂದು ಹೇಳಿದ್ರೆ ಒಂದು ಕ್ಲಾಸ್ ಮಾಡಿದೆ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಯಾವುದು ಡೌಟ್ ಇಟ್ಕೊಳ್ಳೋಂಗಿಲ್ಲ. ಆ ಕ್ವಶನ್ ಹೆಂಗೆ ಬೇಕಾದಂಗೆ ಬರಲ್ಲ, ಅವ್ನು ಹೆಂಗೆ ಬೇಕಾದಂಗೆ ಕೇಳಿದ್ರು ಕೂಡ ಏನಪ್ಪ ಅಂತಂದು ಹೇಳಿದ್ರೆ ನೀವು ಆನ್ಸರ್ಸ್ಗಳನ್ನ ಹೇಳ್ಬೇಕು. ಸೊ ಇವಾಗ ಏನಂತಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಮಾಡುವಾಗ ಏನಪ್ಪ ಅಂತಂದು ಹೇಳಿದ್ರೆ ಒಬ್ಬೊಬ್ರು ಹೇಳ್ತಾರೆ ಸರ್ 5 ನಿಮಿಷ ತೊಗೊಳ್ತಾರೆ ಸರ್, 4 ನಿಮಿಷ ತೊಗೊಳ್ತಾರೆ ಸರ್. ತೊಗೊಳ್ರಿ, ಮೊದಲು ಏನಂತಂದು ಹೇಳಿದ್ರೆ ಮಾಡಕ್ಕೆ ಕಲೀರಿ. ಅದಾದ ನಂತರ ನೆಕ್ಸ್ಟ್ ಏನಂತಂದು ಹೇಳಿದ್ರೆ ಈಸಿಯಾಗಿ ನೀವು ಹೆಂಗಂತಂದು ಹೇಳಿದ್ರೆ ಮಾಡಿ ಸಾಲ್ವ್ ಎಷ್ಟು ಮಾಡ್ತೀರಿ ಅಷ್ಟು ನಿಮಗೆ ಈಸಿ ಆಗುತ್ತೆ. ಎಲ್ರಿಗೂ ಕ್ಲಿಯರಾಗಿ ಕೇಳಿಸ್ತಾ? ಸೊ ಏನಪ್ಪ ಅಂತಂದು ಹೇಳಿದ್ರೆ ಅದು ಎಷ್ಟಾದರೂ ಟೈಮ್ ತೊಗೊಲಿ, ನಾನು ಕೇಳೋ ಕ್ವಶನ್ಸ್ಗಳನ್ನ ನೀವು ಸಾಲ್ವ್ ಮಾಡಬೇಕು. ಅದಾದ ನಂತರ ನಂಗೆ ಏನು ಮಾಡಬೇಕು, ಆನ್ಸರ್ಸ್ಗಳನ್ನ ಹಾಕಬೇಕು. ಕ್ಲಿಯರಾ ಎಲ್ರಿಗೂ? ಟೈಮ್ ತೊಗೊಳ್ರಿ, ಬೇಕಾದ್ರೆ ಪರವಾಗಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದು ಕ್ಲಾಸ್ ಬೇಕಾದ್ರೆ ಇದ್ರ ಮೇಲೆ ಮಾಡೋಣ. ಅವಾಗ ಬೇಕಾದ್ರೆ ಏನಂತಂದು ಹೇಳಿದ್ರೆ 1 ನಿಮಿಷದಲ್ಲಿ ಆನ್ಸರ್ ಮಾಡ್ತೀರಿ, ನೀವೇ ಮಾಡ್ತೀರಿ, ಅವಾಗ ನಾನು ಹೇಳಕ್ಕೆ ಹೋಗಂಗಿಲ್ಲ. ಅದಾದ ನಂತರ ಕೆಲವು ಜನ ಹೇಳ್ತಿದ್ರಿ ಸರ್ ಹೆಂಗೆ ನೆನ್ಪಿಟ್ಕೊಳ್ಳೋದು ಹೆಂಗ್ರಿ, ಅದಾದ ನಂತರ ನೆಕ್ಸ್ಟ್ ಬಿಡಿಸೋದು ಹೆಂಗ್ರಿ, ಹೆಂಗೆ ಒಂದು ಸ್ವಲ್ಪನೂ ಬರುವತ್ತಂತಂದು ಹೇಳಿ. ಒಂದು ವಿಷಯ ಏನಪ್ಪ ಅಂತಂದು ಹೇಳಿದ್ರೆ ನೀವು ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಏನಂತಂದು ಹೇಳಿದ್ರೆ ಆರ್ಮಿಗೆ ಪ್ರಿಪೇರ್ ಆಗಾರ ಇದ್ದೀರಿ. ಸೊ ಇದೊಂದು ಗ್ರೌಂಡ್ ಐತಪ್ಪ, ಇದ್ರ ಸುತ್ತಮುತ್ತ ಏನಂತಂದು ಹೇಳಿದ್ರೆ ನೀವು ಎಷ್ಟು ರೌಂಡ್ ಓಡಬೇಕಾಗತ್ತೆ, ಒಂದು 10 ರೌಂಡು, ಅಥವಾ ಈಗ ಫಾರ್ ಎಕ್ಸಾಂಪಲ್ 400 ಮೀಟರ್ಸ್ ಇತ್ತು ಅಂತಂದು ಹೇಳಿದ್ರೆ ಎಷ್ಟು ರೌಂಡ್ ಓಡಬೇಕು ಮಿಲ್ಟ್ರಿ ಒಳಗಡೆ ರನ್ನಿಂಗ್ ಕ್ಲಿಯರ್ ಮಾಡ್ಬೇಕಂತಂದು ಹೇಳಿದ್ರೆ. ಸೊ ಎಷ್ಟು 100 ಮೀಟರ್ ಓಡ್ಬೇಕು ನೀವು ಮಿಲ್ಟ್ರಿ ಕ್ಲಿಯರ್ ಮಾಡ್ಬೇಕಂತಂದು ಹೇಳಿದ್ರೆ. ಸೊ ಎಲ್ಲರೂ ರ್ಯಾಲಿದು ಅಟೆಂಡ್ ಆಗಿ ಬಂದಿರಿ ಎಲ್ಲರೂ? 1600 ಮೀಟರ್. ಕೆಲವು ಜನ PSI ಅಟೆಂಡ್ ಆಗಿದ್ದೀರಿ. ಸೊ ಅಲ್ಲಿ ಕೂಡ ಏನಂತಂದು ಹೇಳಿದ್ರೆ 1600 ಮೀಟರ್ ಐತೆ ನೋಡ್ರಿ. PSIಗೆ ಏನಪ್ಪ ಅಂತಂದು ಹೇಳಿದ್ರೆ 8 ನಿಮಿಷ ಐತೆ, ಇವಾಗ ಚೇಂಜ್ ಮಾಡ್ಯಾರ 8 ನಿಮಿಷ ಐತೆ. PSIಗೆ ಏನಪ್ಪ ಅಂತಂದು ಹೇಳಿದ್ರೆ 8 ನಿಮಿಷ ಐತೆ. ಇಲ್ಲಿ ಒಂದು ಸ್ಟೇಟನ್ನು ಕಾಯೋರ್ಗೆ ಏನಂತಂದು ಹೇಳಿದ್ರೆ 8 ನಿಮಿಷ ಐತೆ. ನೀವು ಇಡೀ ಭಾರತವನ್ನು ಕಾಯಕ್ಕೆ ಹೊಂಟಿರಿ, ನಿಮ್ಗೆ ಇದಕ್ಕಿಂತ ಟಫ್ ಆಗಿರುತ್ತೆ ಸ್ವಲ್ಪ ಫಿಸಿಕಲ್, ಕರೆಕ್ಟಾ? ಇಲ್ಲಿ ಎಷ್ಟು ನಿಮಿಷ ಇರುತ್ತೆ ಮ್ಯಾಕ್ಸಿಮಮ್? ಓಕೆ 6 ನಿಮಿಷ ಅಂತ ತೊಗೊಳ್ಳೋಣ. 6 ಮಿನಿಟ್ಸ್ ಕಂಪಲ್ಸರಿ ಹೊಡಿಲೇಬೇಕು. ಆ್ಯಕ್ಚುಲಿ 5 ನಿಮಿಷ 30 ಸೆಕೆಂಡ್ ಐತೆ. ಇಷ್ಟರಲ್ಲಿ ಹೊಡಿಬೇಕಂತಂದು ಹೇಳಿದ್ರೆ ನೀವು ಆರಾಮಾಗಿ ಮಜಾ ಮಾಡಿಕೊಂಡು ಹುಡುಗಿರ ಜೊತೆ ತಿರುಗಾಡ್ಕೊಂಡು ಮನೆಯಾಗೆಲ್ಲ ಆರಾಮಾಗಿ ಈ ಥರ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗಿ, ಲೈಫ್ನ ಎಂಜಾಯ್ ಮಾಡ್ಕೊತ ಹೋಗಿ ಸಡನ್ನಾಗಿ ನೀವೇನು ಫಿಸಿಕಲ್ ಕ್ಲಿಯರ್ ಮಾಡ್ತೀರೇನ? ಮಾಡೋಕ್ಕಾಗಂಗಿಲ್ಲ. ನಿಮಗೆ 1 ರೌಂಡ್ ಓಡೋಕ್ಕಾಗಂಗಿಲ್ಲ ಇದನ್ನು. ಸೊ 1 ರೌಂಡ್ ಏನಪ್ಪ ಅಂತಂದು ಹೇಳಿದ್ರೆ ಕರೆಕ್ಟಾಗಿ ನೋಡೋಕ್ಕಾಗಂಗಿಲ್ಲ. ಎಸ್ಸಪ್ಪ ಇದು ಅಪ್ಲೋಡ್ ಮಾಡ್ತೀನಿ, ವಿಡಿಯೋನೆಲ್ಲ ಅಪ್ಲೋಡ್ ಮಾಡ್ತೀನಿ. ಸೇಮ್ ಅದೇ ಥರ ಏನಂತಂದು ಹೇಳಿದ್ರೆ ನೀವು ಇದನ್ನು ಕ್ಲಿಯರ್ ಮಾಡಬೇಕು 5.5 ನಿಮಿಷನಾಗ ಅಂತಂದು ಹೇಳಿದ್ರೆ ನೀವು 2 ತಿಂಗಳು 3 ತಿಂಗಳು ಪ್ರಾಕ್ಟೀಸ್ ಮಾಡಿರ್ತೀರಿ. ಅದು ಫಿಸಿಕಲ್, ನೀವೇನು ಥಿಂಕ್ ಮಾಡೋಂಗಿಲ್ಲ. ಜಸ್ಟ್ ಏನಂತಂದು ಹೇಳಿದ್ರೆ ಕರೆಕ್ಟಾಗಿ ಊಟ ಮಾಡಿಕೊಂಡು ಕರೆಕ್ಟಾಗಿ ನಿದ್ದೆ ಮಾಡ್ಕೊಂಡು ಕರೆಕ್ಟಾಗಿ ಓಡ್ರಿ ಅಂತಂದು ಹೇಳಿದ್ರೆ ಮುಗೀತು. ಸೊ ಇದೇನಂತಂದು ಹೇಳಿದ್ರೆ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಬೇಕು. ಇದೇನಂತಂದು ಹೇಳಿದ್ರೆ ಮೆಂಟಾಲಿಟಿ. ನೀವು ಎಷ್ಟು ಥಿಂಕ್ ಮಾಡ್ತೀರಿ, ನೀವು ಎಷ್ಟು ವರ್ಕ್ ಮಾಡ್ತೀರಿ ಅಷ್ಟು ನಿಮ್ಗೆ ಏನಂತಂದು ಹೇಳಿದ್ರೆ ತಲೆಗೆ ಹತ್ತತ್ತದು. ಈಗ ನಿಮ್ಗೆ ಅನಿಸ್ತಿರ್ಬೋದು ಅಪ್ಪ ಏನೋಪ್ಪ ನನಗೆ ಇದೇನು ಬರೋವತ್ತು, ಏನು ಗೊತ್ತಾಗುವತ್ತು ಅಂತಂದು ಹೇಳಿ. ಬಟ್ ಆದರೆ ಎಕ್ಸಾಮ್ ಟೈಮಲ್ಲಿ ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿರ್ತೀರಿ ಅದನ್ನು ನಿಮ್ಗೆ ಕೈ ಹಿಡಿದೈತಿ. ನಾನು ನಿಮ್ಗೆ ಎಲ್ಲರೂ ಥರ ಒಂದು ಕಾನ್ಸೆಪ್ಟ್ಗೆ 7ರಿಂದ 8 ಫಾರ್ಮುಲಾ ಹೇಳಕತ್ತಿಲ್ಲ. ಸೊ ರಿಟರ್ನ್ ನಂದು ವಾಯ್ಸ್ ಯಾವುದು ಕರೆಕ್ಟಾಗಿ ಕೇಳಿಸ್ತಿಲ್ವಾ? ನಂದು ವಾಯ್ಸು ಎಲ್ರಿಗೂ ನನ್ನ ಕರೆಕ್ಟಾಗಿ ಕೇಳಿಸ್ತಾ ಇತ್ತಾ? ವಾಯ್ಸು ಕ್ಲಿಯರ್ ಆಗಿ ಸೌಂಡ್ ಫುಲ್? ಯಾರಿಗೆ ಕೇಳಿಸ್ತಿಲ್ಲ ಒಂದ್ಸರಿ ಇನ್ನೊಂದ್ಸರಿ ಜಾಯಿನ್ ಆಗ್ರಪ್ಪ, ನಿಮ್ಮ ನೆಟ್ವರ್ಕ್ ಪ್ರಾಬ್ಲಮ್ ಇರುತ್ತೆ. ನೋಡ್ರಿ, ಎಲ್ರ ಥರ ಏನಪ್ಪ ಅಂತಂದು ಹೇಳಿದ್ರೆ 7ರಿಂದ 8 ಕೇಳಿಸ್ತಾ ಇಲ್ವಾ? ಕೇಳಿಸ್ತಿದೆ ನೋಡ್ರು, ನಿಮ್ಗೆ ಯಾರಿಗೂ ಸ್ವಲ್ಪ ಇದು ಅನ್ಕೊಂತೀನಿ ನೆಟ್ವರ್ಕ್ ಪ್ರಾಬ್ಲಮ್ಮು. ಎಲ್ರ ಥರ ಏನಪ್ಪ ಅಂತಂದು ಹೇಳಿದ್ರೆ 7ರಿಂದ 8 ಫಾರ್ಮುಲಾ ಹೇಳಂಗಿಲ್ಲ.
ಸೊ ಒಂದೊಂದು ಕಾನ್ಸೆಪ್ಟ್ಗೆ ಒಂದೇ ಫಾರ್ಮುಲಾ ಇರುತ್ತೆ ನಂದು. ನೀವು ಅದನ್ನೇನು ಅನ್ಕೊಂತೀರಿ, ಸರ್ ಭಾಳ ದೊಡ್ಡದೈತ್ರಿ ಇದನ್ನ ಬಿಡ್ಸಕ್ಕೆ ಬರಂಗಿಲ್ಲ ಅಂತಂದೇಳಿ. ಇಲ್ಲ, ಆ್ಯಕ್ಚುಲಿ ಒಂದೇ ಫಾರ್ಮುಲಾ ಕರೆಕ್ಟ್. ಅದು ಬೇಸಿಕ್ ಫಾರ್ಮುಲಾ ಇರುತ್ತೆ. ಆ ಬೇಸಿಕ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಬಿಡಿಸ್ಕೊಂಡು ಹೋಗೋ. ಇವಾಗ ನೋಡ್ರಿ, ನಾನು ಇವತ್ತೇನು ಮಾಡ್ತಿದ್ದೀನಪ್ಪ ಅಂತಂದು ಹೇಳಿದ್ರೆ LCM HCF ಹೇಳಕತ್ತೀನಿ. ನಾನು ಯೂಸ್ ಮಾಡೋದು ಒಂದೇ ಒಂದು ಫಾರ್ಮುಲಾ, ಬೇರೆ ಯಾವುದು ಯೂಸ್ ಮಾಡಂಗಿಲ್ಲ. ಇವಾಗ ನೀವು ನೋಡಿರ್ಬೋದು, ಕಂಪೌಂಡ್ ಇಂಟ್ರೆಸ್ಟ್ ಮೇಲೆ ಹಾಕಿದ್ದೀನಿ, ಒಂದೇ ಫಾರ್ಮುಲಾ ಯೂಸ್ ಮಾಡೀನಿ, ಬೇರೆ ಯಾವ ಥರ ಹೇಳಿಲ್ಲ. ಶಾರ್ಟ್ಕಟ್ ಇದು ಬರುತ್ತೆ, ಇದು ನೆನ್ಪಿಟ್ಕೋರಿ ಅಂತಂದು ಹೇಳಿ. ನೀವು ಕರೆಕ್ಟಾಗಿ ಒಂದೊಂದು ಪಾಯಿಂಟ್ಸೇ ನೆನ್ಪಿಟ್ಕೊಳಕ್ ಆಗ್ತಿಲ್ಲ, ಇನ್ನು ಫಾರ್ಮುಲಾ ಏನು ನೆನ್ಪಿಟ್ಕೊಂತೀರಿ? ಸೊ ಯಾವಾಗಲೂ ಒಂದೊಂದೇ ಫಾರ್ಮುಲಾ ಇರೋದನ್ನ ಯಾವ ಥರ ಬಿಡಿಸ್ಬೇಕಂತಂದು ಹೇಳಿಬಿಟ್ಟು ನೀವು ಕಲಿಬೇಕು. ನಿಮಗೆ ಟೈಮ್ ಇದೆ, ನಾನು ಹೇಳ್ಕೊಡ್ತೀನಿ. ಸೊ ಅದಾದ ನಂತರ ನೆಕ್ಸ್ಟ್ ಯೂಟ್ಯೂಬಲ್ಲಿ ಯಾರು ನೋಡ್ತಿದ್ದೀರಾ ನನ್ನ ವಿಡಿಯೋಸ್ಗಳನ್ನು, ಸೊ ಎಲ್ಲರೂ ಏನಂತಂದು ಹೇಳಿದ್ರೆ ಜಾಯ್ನ್ ಆಗ್ರಿ, ನಿಮ್ಗೆ ಯೂಸ್ ಆಗುತ್ತೆ. ನೀವು ಜಾಬ್ ಆಗಬೇಕು, ನಿಮ್ಗೊಂದು ಆಸೆ ಇತ್ತು ಅಂತಂದು ಹೇಳಿದ್ರೆ, ಇವನ್ ನೀವು ಇವಾಗೇನು ಕೇಳ್ತಿದ್ದೀರಲ್ಲ, ನೀವು ಪ್ರಾಕ್ಟೀಸ್ ಮಾಡಬೇಕು. ಸೊ ನಾನು ಇಲ್ಲ ಅಂತಂದು ಹೇಳಿದ್ರು ಕೂಡ ಒಂದೊಂದು ದಿನ ಏನಪ್ಪ ಅಂತಂದು ಹೇಳಿದ್ರೆ ವರ್ಕ್ ಜಾಸ್ತಿ ಇರುತ್ತೆ, ನನಗೆ ಮಾಡೋಕ್ಕಾಗಂಗಿಲ್ಲ. ಸೊ ಆ ಟೈಮಲ್ಲಿ ಏನಂತಂದು ಹೇಳಿದ್ರೆ ನೀವು ಸೊಲ್ಯೂಷನನ್ನು ನೀವೇನಂತಂದು ಹೇಳಿದ್ರೆ ಕ್ಲಾಸ್ಗಳನ್ನ ನೋಡ್ಕೊಂಡು ಹಾಕಬೇಕು. ನಾನು ಎಷ್ಟೋ ಜನರಿಗೆ ಹೇಳಿದೆ, ಹೋಗ್ಲಪ್ಪ ಎಲ್ಲನೂ ಪ್ರತಿಯೊಂದನ್ನು ಕ್ಲಾಸ್ಗಳನ್ನ ನೋಡಿಕೊಂಡು ನೀವು ಎಷ್ಟು ಜನ 43 ಜನ ಜಾಯ್ನ್ ಆಗಿರಿ, 50 ಜನ ಜಾಯ್ನ್ ಆಗಿದ್ದಾರೆ ಇವಾಗ. ಸೊ ನೀವು 50 ಜನರದ್ದೇನಪ್ಪ ಅಂತಂದು ಹೇಳಿದ್ರೆ 10 ಕಮೆಂಟ್ ಅಂತಂದು ಹೇಳಿದ್ರೆ ಒಂದೊಂದು ವಿಡಿಯೋಗೆ 500 ಕಮೆಂಟ್ಸ್ ಬರಬೇಕು ಡೈಲಿ. ಬರ್ತಾ ಇದೆಯಾ? ಯಾರಾದರೂ ಸ್ಟಡಿ ಮಾಡಕತ್ತೀರಿ? ಇಲ್ಲ, ಒಬ್ಬರು ಮಾಡಕತ್ತಿಲ್ಲ. ನೋಡೋಣ, ಇವಾಗ ನೀವೇನು ನನ್ಗೆ ಗೊತ್ತು, ನೇಮ್ಸ್ಗಳು ಗೊತ್ತು, ಯಾರ್ಯಾರು ಏನೇನು ಮಾಡ್ತಿದ್ದೀರ ಅಂತಂದೇಳಿ ನನಗೆ ನೇಮ್ಸ್ ಗೊತ್ತು, ಯಾರ್ಯಾರು ಜಾಯ್ನ್ ಆಗ್ತಿದ್ದೀರಿ ಅಂತಂದೇಳಿ ನಾನು ಚೆಕ್ ಮಾಡ್ತೀನಿ ನಾಳೆಯಿಂದ. ನಿಮ್ದೆಲ್ಲಾದರೂ ಕರೆಕ್ಟಾಗಿ ಕಮೆಂಟ್ಸ್ಗಳು, ನನ್ನ ಕಮೆಂಟ್ಸ್ ತೊಗೊಂಡು ನಾನು ಏನು ಮಾಡೋಣ ನಾನು ಹೇಳು, ನನಗೇನಾದರೂ ಬಿಲ್ಡಿಂಗ್ ಅದು ಏನಾದರೂ ಮನಿ ಕಟ್ಟೋಣ ನಿಮ್ಮ ಕಮೆಂಟ್ಸ್ಗಳನ್ನ ತೊಗೊಂಡು. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ, ನೀವು ಎಷ್ಟು ಆನ್ಸರ್ಸ್ಗಳನ್ನ ಹೇಳ್ತೀರಿ, ಅದು ನಿಮ್ಗೆ ಒಳ್ಳೆಯದು. ನಾನು ಕೇಳೋ ಕ್ವಶನ್ಸ್ಗಳು ಅವೇನೇನು ವೇಸ್ಟ್ ಆಗಂಗಿಲ್ಲ, ಎಲ್ಲೋ ಒಂದು ಕಡೆ ಕೈ ಹಿಡಿತಾವೆ, ನೆನ್ಪಿಟ್ಕೊಟ್ರು. ನೋಡೋಣ ನಾಳೆಯಿಂದ. ನೀವು ಮಾಡಲಿಲ್ಲ ಅಂತಂದು ಹೇಳಿದ್ರೆ ನಾನು ಕ್ಲಾಸ್ ಮಾಡೋದು ಬಿಡ್ತೀನಿ. ಸ್ವಲ್ಪ ಏನು ಮಾಡ್ತೀನಪ್ಪ ಅಂತಂದು ಹೇಳಿದ್ರೆ ನಾನು ಬಿಡ್ಕೋದು ಹೋಗ್ತೀನಿ. ನಿಮ್ಮ ಥರನ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ ಅಂದ್ರೆ ನನಗೂ ಸೀರಿಯಸ್ನೆಸ್ ಇಲ್ಲ. ಎಸ್ ನೋಡ್ರಿ, ಇವತ್ತಿನ ಕ್ಲಾಸಲ್ಲಿ ಏನು ಮಾಡೋಣಪ್ಪ? ಓಕೆ, ನಾನು ಹೇಳಾಯ್ತು. ಇವಾಗ ನೆಕ್ಸ್ಟ್ ನೀವು ಫಾಲೋ ಮಾಡೋದು ನಿಮಗೆ ಬಿಟ್ಟಿದ್ದು. ಇವನ್ ಹುಡುಗರಾಗಲಿ ಹುಡುಗಿರಾಗಲಿ ಯಾರೇ ಆಗಲಿ. ಈಗ ನೋಡ್ರಿ, ನೆಕ್ಸ್ಟ್ ಏನಪ್ಪ ಅಂತಂದು ಹೇಳಿದ್ರೆ ನಾವು ಏನು ಹೇಳಿದ್ವಿ, LCM HCF ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ ಕಂಪಲ್ಸರಿ ಅಂತಂದು ಹೇಳಿದ್ವಿ. ಟೋಟಲ್ ಆಗಿ ಏನಂತಂದು ಹೇಳಿದ್ರೆ ಎಷ್ಟು ಶಿಫ್ಟ್ಗಳಿರ್ತಾವೆ ನೋಡ್ರಿ. ಟೋಟಲ್ ಆಗಿ ಅಂದ್ರೆ ಇವಾಗ 40ರಿಂದ 50 ಶಿಫ್ಟ್ಗಳಿರ್ತಾವೆ ಎಲ್ಲ ಸೇರಿಬಿಟ್ಟು. ಅದರೊಳಗಡೆ ಒಂದು 3-4 ಶಿಫ್ಟಲ್ಲಿ ಮಾತ್ರ ಕ್ವಶನನ್ನು ಕೇಳಂಗಿಲ್ಲ. ಅದು ಯಾರು ದುರದೃಷ್ಟ ಅಂತ ಗೊತ್ತಿಲ್ಲ, ಯಾರು ಅಟೆಂಡ್ ಆಗ್ತೀರಿ. ಉಳಿದ ಎಲ್ಲ ಶಿಫ್ಟ್ಗಳಲ್ಲಿ ಏನಂತಂದು ಹೇಳಿದ್ರೆ LCM ಮತ್ತು HCF ಮೇಲೆ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಒಂದೇನು ಕೊಡ್ತಾರೆ, ಡೈರೆಕ್ಟಾಗಿ 2 ಸಂಖ್ಯೆಗಳನ್ನ ಕೊಡ್ತಾರೆ. ಯಾವುದಾದ್ರೂ 2 ಸಂಖ್ಯೆಗಳನ್ನ ಕೊಡ್ತಾರೆ. ಇದರದ್ದು HCF ಏನು LCM ಏನು ಕೇಳ್ತಾರೆ. ಅದಾದ ನಂತರ LCM HCF ಕೊಡ್ತಾರೆ, ಅಥವಾ ನಂಬರ್ಸ್ಗಳನ್ನ ಕೇಳ್ತಾರೆ. ಆ 2 ನಂಬರ್ಸ್ಗಳು ಯಾವುವು ಅಂತ ಕೇಳ್ತಾರೆ. ಅದಾದ ನಂತರ ನೆಕ್ಸ್ಟ್ ಅದರದ್ದು ಮೊತ್ತ ಏನು ಅಂತ ಕೇಳ್ತಾರೆ. ಆ 2 ನಂಬರ್ಗಳ ಮೊತ್ತ ಏನು ಅಂತ ಕೇಳ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಏನು ಕೇಳ್ಬೋದು, ಅದರದ್ದು ಡಿಫ್ರೆನ್ಸ್ ಏನು, ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ಏನಂತ ಕೇಳ್ತಾರೆ, ಅದ್ರದ್ದು ವ್ಯತ್ಯಾಸ ಏನು ಅಂತ ಕೇಳ್ತಾರೆ. ನೋಡ್ರಿ, ನಾನು ಈಗೇನು ಸ್ಲೈಡ್ ಇದಾವಲ್ಲ, ಇದನ್ನ ನಾನು ಕನ್ನಡದಾಗ ಕನ್ವರ್ಟ್ ಮಾಡಿಲ್ಲ. ಯಾಕಂತಂದು ಹೇಳಿದ್ರೆ ಈಸಿ ಅದಾವ, ನಾನೇ ಹೇಳ್ಕೊಡ್ತೇನೆ ನಿಮ್ಗೆ. ನೆಕ್ಸ್ಟ್ದು ಟಫ್ ಆಗಿರೋದು ಏನಂತಂದು ಹೇಳಿದ್ರೆ ನಾನು ಕನ್ನಡದಾಗೂ ಕನ್ವರ್ಟ್ ಮಾಡಿರ್ತೀನಿ, ಇಂಗ್ಲೀಷ್ನಾಗೂ ಇರ್ತಾವೆ. ಸೊ ಇದೇನಪ್ಪ ಅಂತಂದು ಹೇಳಿದ್ರೆ ಈ ಥರ ನಿಮ್ಮ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಮತ್ತು ಬೇರೆ ಬೇರೆ ಏನೇನು ಕೇಳ್ತಾರೆ, ಎಲ್ಲ ಥರ ಟೈಪ್ಸ್ಗಳನ್ನ ನಾವು ಇವತ್ತು ಬಿಡಿಸ್ಕೊಂತ ಹೋಗೋಣ. ಇಲ್ಲಿ ನಮ್ಗೆ ತುಂಬ ಇಂಪಾರ್ಟೆಂಟ್ ಒಂದೇ ಒಂದು ಫಾರ್ಮುಲಾ ಏನಪ್ಪ ಅಂತಂದು ಹೇಳಿದ್ರೆ LCM. ಅದ್ರದ್ದು ಏನಂತಂದು ಹೇಳಿದ್ರೆ LCM ಇರುತ್ತಲ್ಲ, ಅದು ಇಂಟು HCF ಈಕ್ವಲ್ ಟು ಏನಿರುತ್ತೆ ಅಂತಂದು ಹೇಳಿದ್ರೆ ಎಷ್ಟು ಸಂಖ್ಯೆ ಕೊಟ್ಟಿರ್ತಾನಲ್ಲ ಆ ಸಂಖ್ಯೆಗಳ್ದು ಏನಂತಂದು ಹೇಳಿದ್ರೆ ಗುಣಲಬ್ಧ ಇರುತ್ತೆ. ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ಮದು ಫಾರ್ಮುಲಾ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತಾ, ನನ್ನ 4 ವಿಡಿಯೋಸ್ಗಳನ್ನ ಯಾರ್ಯಾರು ನೋಡಿದಾರೆ ಅಂತಂದು ಹೇಳಿದ್ರೆ ಅವ್ರಿಗೆ ಇನ್ನೂ ಈಸಿ ಆಗುತ್ತೆ. ಕ್ಲಿಯರ್? ಇಷ್ಟೆಲ್ಲರಿಗೂ ಗೊತ್ತಾಯ್ತಾ ಈ ಫಾರ್ಮುಲಾ? ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ರಿ ಸೈಡ್. ಈಗ ಬರುತ್ತೆ, ಅದು ತುಂಬ ಯೂಸ್ ಆಗುತ್ತೆ. LCM ಅಂದ್ರೇನು, HCF ಅಂದ್ರೇನು ಗೊತ್ತೈತಿಲ್ಲ? ಅದಾದ್ರೂ ಗೊತ್ತೈತಿಲ್ರು? ಗೊತ್ತಿಲ್ಲ ಅಂತಂದು ಹೇಳಿದ್ರೆ ಒಂದ್ಸರಿ ನಾ ಹೇಳ್ಕೊಡ್ತೀನಿ. ಗೊತ್ತಾಯ್ತಾ? ಗೊತ್ತಿಲ್ಲ ಅಂದ್ರೆ ಹೇಳ್ಕೊಡ್ತೀನಿ, ನಾನು ಇವಾಗಲೇ ಹೇಳ್ಕೊಡ್ತೀನಿ. ಒಂದ್ಸರಿ ಇನ್ನೊಂದ್ಸರಿ ಫುಲ್ ಈಸಿಯಾಗಿ ಹೇಳ್ಕೊಡ್ತೀನಿ. HCF ಕರೆಕ್ಟಾಗಿ ಹೆಂಗೆ ಕಂಡು ಹಿಡಿಯೋದು, ಅದಾದ ನಂತರ ನೆಕ್ಸ್ಟ್ LCM ಹೆಂಗೆ ಕಂಡು ಹಿಡಿಯೋದು.
ನೋಡ್ರಿ ಇವಾಗ ನಂಬರ್ಸ್ಗಳನ್ನ ಕೊಡ್ತಾನ. ಇವಾಗ ಏನಪ್ಪ ಅಂತಂದ ಹೇಳಿದ್ರೆ 100, 200, ಅದಾದ ನಂತರ ನೆಕ್ಸ್ಟ್ 300 ಅಂತಂದ ಐತೆ. ಸೊ ಇದಕ್ಕೇನು ಕೇಳ್ತಾನಪ್ಪ ಅಂತಂದು ಹೇಳಿದ್ರೆ HCF ಎಷ್ಟು, ಅದಾದ ನಂತರ LCM ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. ಕ್ಲಿಯರ್? ಸೊ ಈಗ 3 ನಂಬರ್ ಕೊಟ್ಟಿದ್ದಾನ. ಸೊ ಇದ್ರದ HCF ಎಷ್ಟು, LCM ಎಷ್ಟು ಅಂತ ಕ್ವಶನ್ ಕೇಳ್ತಾನೆ. ಇವಾಗ ನಾವೇನ್ ಮಾಡಬೇಕು, HCF ಅಂತಂದು ಹೇಳಿದ್ರೆ ಯಾವುದೋ ಒಂದು ಸಂಖ್ಯೆ, ಕರೆಕ್ಟಾಗಿ ಕನ್ನಡದಾಗ ಕೇಳಿಸ್ಕೊಡ್ರಿ, HCF ಅಂತಂದು ಹೇಳಿದ್ರೆ ಯಾವುದೋ ಒಂದು ಚಿಕ್ಕ ಸಂಖ್ಯೆ, ಯಾವುದೋ ಒಂದು ಚಿಕ್ಕ ಸಂಖ್ಯೆ ಏನಂತಂದು ಹೇಳಿದ್ರೆ ಈ ಮೂರನ್ನು ಡಿವೈಡ್ ಮಾಡಬೇಕು. ಯಾವುದೋ ಒಂದು ಚಿಕ್ಕ ಸಂಖ್ಯೆ ಅಥವಾ ಕಾಮನ್ ಫ್ಯಾಕ್ಟರ್ ಏನಂತಂದು ಹೇಳಿದ್ರೆ ಸೊ ಇವುಗಳನ್ನ ಏನಂತಂದು ಹೇಳಿದ್ರೆ ಡಿವೈಡ್ ಮಾಡಬೇಕು. ಚಿಕ್ಕದ್ದು ಏನಂತಂದು ಹೇಳಿದ್ರೆ ಕಾಮನ್ ಆಗಿರೋದು. ಸೊ ಎಷ್ಟು ಕಾಮನ್ ಇರ್ತಾವಲ್ಲ ಸೊ ಅವುಗಳದ್ದು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಏನಂತಂದು ಹೇಳಿದ್ರೆ ದೊಡ್ಡದಾಗಿರೋದು, ದೊಡ್ಡ ಕಾಮನ್ ಏನಂತ ಎಲ್ಲಾನು ಸೇರಿಸ್ಬಿಟ್ಟು ಅಂತ ಹೇಳ್ತೀವಿ. ಇದು ಯಾರಿಗೂ ಅರ್ಥ ಆಗಿಲ್ಲ, ಬಟ್ ಆದ್ರೆ ಇವಾಗ ನಿಮ್ಗೆ ಅರ್ಥ ಆಗುತ್ತೆ ನೋಡ್ರಿ. ಇವಾಗ ನಾವೇನು ತಗೋಣ ಅಂತಂದು ಹೇಳಿದ್ರೆ ಈ ರೀತಿಯಾಗಿ ಅವುಗಳನ್ನ ಡಿವೈಡ್ ಮಾಡ್ತಾ ಹೋಗೋಣ. 200 ಐತೆ, ಅದಾದ ನಂತರ 300 ಐತೆ. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂತಂದು ಹೇಳಿದ್ರೆ ನಾನು ಯಾವಾಗಲೂ ನಾನು ಡೈರೆಕ್ಟಾಗಿ 10ರಿಂದ ಇದರಿಂದ ಇಲ್ಲ, ನಾನು 2ರಿಂದನೇ ತೊಗೊಂಡು ಹೋಗ್ತೀನಿ ಯಾವಾಗಲೂ. ಸೊ ಇಲ್ಲಿ 2ರಿಂದ ಎಲ್ಲಾನು ಡಿವೈಡ್ ಆಗುತ್ತಾ, 3 ಡಿವೈಡ್ ಮಾಡ್ರಿ. ಸೊ 2 50 100, ಸೊ 2 100 100, ಸೊ 2 150 300 ಆಯಿತು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ 2 25, ಅದಾದ ನಂತರ 2 50, ಅದಾದ ನಂತರ ಇಲ್ಲಿ ಎಷ್ಟಾಗತ್ತಾ 2 7 14 ಇಷ್ಟಾಯಿತು. ಅದಾದ ನಂತರ ನೆಕ್ಸ್ಟ್ ನೋಡ್ರಿ ಮತ್ತೆ ಯಾವುದರಿಂದ ಏನಪ್ಪ ಅಂತಂದು ಹೇಳಿದ್ರೆ ಗುಣಾಕಾರ ಹೋಗುತ್ತೆ, ಇವೆಲ್ಲಾನು ಡಿವೈಡ್ ಆಗಬೇಕು. 3 ಡಿವೈಡ್ ಆಗಬೇಕು. ಯಾವುದರಿಂದ? 3ರಿಂದ ಡಿವೈಡ್ ಆಗುತ್ತಾ? ಇಲ್ಲ. 4ರಿಂದ ಇಲ್ಲ, 5ರಿಂದ ಡಿವೈಡ್ ಆಗುತ್ತೆ ನೋಡ್ರಿ. 5 5 25, ಸೊ 5 10 50, ಅದಾದ ನಂತರ 5 1 5 5. ಮತ್ತೆ ಯಾವ್ದರಿಂದ ಆಗತ್ತೆ ನೋಡ್ರಿ, ಮತ್ತೆ 5ರಿಂದ ಆಗತ್ತೆ ನೋಡ್ರಿ. 5 1 5 2 10, 5 3 15. ಇಲ್ಲಿ ನಿಮ್ಗೆ ಕಾಣಿಸ್ತೈತಲ್ಲ, ಇಲ್ಲಿವರೆಗೂ ಏನಂತಂದು ಹೇಳಿದ್ರೆ 3 ಸಂಖ್ಯೆಗಳು ಏನಂತಂದು ಹೇಳಿದ್ರೆ ಡಿವೈಡ್ ಆಗಿದಾವ. ಎಲ್ಲಿವರೆಗೂ 3 ಸಂಖ್ಯೆಗಳು ಡಿವೈಡ್ ಆಗ್ತಾವಲ್ಲ ಅಲ್ಲಿವರೆಗೂ ಏನಂತಂದು ಹೇಳಿದ್ರೆ ಅವೆಲ್ಲ ಏನಂತಂದು ಹೇಳಿದ್ರೆ ಕಾಮನ್ ಆಗಿ ಡಿವೈಡ್ ಆಗವು. ನೋಡ್ರಿ 2 ಏನಂತಂದು ಹೇಳಿದ್ರೆ ಕಾಮನ್ ಆಗಿ ಡಿವೈಡ್ ಮಾಡುತ್ತಾ, ಮತ್ತೊಂದು 2 ಏನಂತಂದು ಹೇಳಿದ್ರೆ 3 ಕಾಮನ್ ಆಗಿ ಡಿವೈಡ್ ಮಾಡುತ್ತಾ, 5 ಡಿವೈಡ್ ಮಾಡುತ್ತಾ 3. ಈ 5 ಏನಂತಂದು ಹೇಳಿದ್ರೆ 3 ಡಿವೈಡ್ ಮಾಡುತ್ತಾ. ನೆಕ್ಸ್ಟ್ ನಾವು ಯಾವ್ದಾದ್ರು ತಗೊಂಡ್ವಿ ಅಂತಂದು ಹೇಳಿದ್ರೆ ಡಿವೈಡ್ ಮಾಡೋಕ್ಕಾಗತ್ತಾ, 3 ಡಿವೈಡ್ ಮಾಡಬೇಕು, ಒಂದನ್ನ ಬಿಟ್ಟು ಡಿವೈಡ್ ಆಗಂಗಿಲ್ಲ. ಅಂದ್ರೆ ಕಾಮನ್ ಆಗಿ ಯಾವ ಸಂಖ್ಯೆಗಳು ಡಿವೈಡ್ ಮಾಡ್ತಾವಲ್ಲ ಅವುಗಳದ್ದು ಗುಣಲಬ್ಧವನ್ನ ತಗೋಬೇಕು ನಾವು. 2 × 2 × 5 × 5. ಇವು 4 ಸಂಖ್ಯೆಗಳನ್ನ ನಾವು ತಗೊಂಡಿದ್ದೇವಲ್ಲ, ಈ 4 ಸಂಖ್ಯೆಗಳು ಏನಂತಂದು ಹೇಳಿದ್ರೆ 3 ಸಂಖ್ಯೆಗಳನ್ನ ಡಿವೈಡ್ ಮಾಡ್ಕೊಂತ ಹೋಗಿದಾವ. ಸೊ ಅವುಗಳನ್ನ ತಗೊಂಡು ಏನಂತಂದು ಹೇಳಿದ್ರೆ ಗುಣಲಬ್ಧ ತಗೋಬೇಕು. ಎಷ್ಟಾಗತ್ತ ಇಲ್ಲಿ 2 2 4, 4 5 20, 25 ಎಷ್ಟಾಗತ್ತೆ ಅಂತ ಹೇಳಿದ್ರೆ 100 ಆಗತ್ತ. ಇದೇನಪ್ಪ ಅಂತಂದು ಹೇಳಿದ್ರೆ ನಮ್ದು HCF ಆಯ್ತು. ನಮ್ದೇನಾಯ್ತು? HCF, ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್. ಇದೇನಪ್ಪ ಅಂತಂದು ಹೇಳಿದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಪ್ಪಾ ಅಂತಂದು ಹೇಳಿದ್ರೆ ಡಿವೈಡ್ ಮಾಡೋದು. ಇದಾಯ್ತಾ? ಅದಾದ ನಂತರ ನೆಕ್ಸ್ಟ್ LCM ಅಂದ್ರೆ ಏನು? ಎಲ್ಲಾನು ಗುಣಿಸ್ಬೇಕು. ಯಾವ್ಯಾವ? 2 × 2 × 5 × 5, ಇಲ್ಲಿದು ಇಂಟು 1, ಆಮೇಲೆ ಇಂಟು 2, ಅದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂತಂದು ಹೇಳಿದ್ರೆ ಇಂಟು 3. ಸೊ ಇವುಗಳದ್ದು ಏನಂತಂದು ಹೇಳಿದ್ರೆ ಗುಣಿಸಿದಾಗ ಏನು ಬರುತ್ತಲ್ಲ ಗುಣಲಬ್ಧ, ಅದು ನಾವೇನಂತ ಕರಿತೀವಿ ಅಂತಂದು ಹೇಳಿದ್ರೆ LCM ಅಂತ ಕರಿತೀವಿ. ಸೊ ಇದು HCF ಆಮೇಲೆ LCM ಕಂಡುಹಿಡಿಯೋದು ಒಂದು ಪದ್ಧತಿ ಅಂತ, ಸಿಂಪಲ್ ಆಗಿರೋದು. ಬಟ್ ಅದ್ರ ನಮ್ಗೆ ಹಂಗೆ ಕೇಳಂಗಿಲ್ಲ, ನಮ್ಗೆ ಹಂಗೆ ಕೇಳೋದೇ ಇಲ್ಲ, ಬೇರೆ ಥರ ಕೇಳ್ತಾನೆ. ಇಲ್ಲಿ ಕ್ವಶನ್ ಐತಿ ನೋಡ್ರಿ. ಕ್ವಶನ್ ಏನೈತಿ? ಸೊ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಫೈಂಡ್ ದ ಪ್ರಾಡಕ್ಟ್ ಅಂತ ಕೇಳಿದಾನೆ. ಅಂದ್ರೆ ಗುಣಲಬ್ಧ ಕಂಡುಹಿಡಿಬೇಕು. ಗುಣಲಬ್ಧ, ಫೈಂಡ್ ದ ಪ್ರಾಡಕ್ಟ್ ಆಫ್ ದಿ ನಂಬರ್ಸ್. ಸೊ ಫೈಂಡ್ ದಿ ಪ್ರಾಡಕ್ಟ್ ಆಫ್ ದಿ ನಂಬರ್ಸ್ ಅಂದ್ರೆ ಗುಣಲಬ್ಧವನ್ನ ಕಂಡುಹಿಡಿಯಬೇಕು. ಆಲ್ರೆಡಿ ಏನಂತಂದು ಹೇಳಿದ್ರೆ HCF ಅಂತ ಏನು ಕೊಟ್ಟಿದ್ದಾನೆ 8 ಕೊಟ್ಟಿದ್ದಾನೆ, LCM ಏನು ಕೊಟ್ಟಿದ್ದಾನಪ್ಪ ಅಂತಂದು ಹೇಳಿದ್ರೆ 40 ಅಂತ ಕೊಟ್ಟಿದ್ದಾನ. ಇಲ್ಲಿ ನೋಡ್ರಿ, ಇವಾಗ 2 ನಂಬರ್ಸ್ಗಳು ಇದಾವಂತ ಅನ್ಕೊಡ್ರಿ. 2 ನಂಬರ್ಸ್ ಗುಣಲಬ್ಧವನ್ನ ನಾವು ಕಂಡುಹಿಡಬೇಕು ಇವಾಗ. ಸೊ ಆ 2 ನಂಬರ್ಸ್ಗಳದ್ದು HCF ಎಷ್ಟು ಕೊಟ್ಟಿದ್ದಾನ? 8 ಕೊಟ್ಟಿದ್ದಾನ, LCM 40 ಕೊಟ್ಟಿದ್ದಾನ. ಸೊ ಇವಾಗ ನಮ್ದು ಫಾರ್ಮುಲಾ ಏನು ಬರುತ್ತಾ? ಸಿಂಪಲ್, LCM ಇಂಟು HCF A × B ಅಂತ ಆಯ್ತು. ಇವಿದೆರಡು ಏನು? ಈ 2 ಪದಗಳ ಗುಣಲಬ್ಧ ಇದು. ನಾವು ಇದನ್ನ ಕಂಡುಹಿಡಿಬೇಕು. ಅರ್ಥ ಮಾಡ್ಕೊಳ್ರಿ. A × B ಬರ್ಕೊಂಡ್ವಿ ಅಂತಂದು ಹೇಳಿದ್ರೆ ಈ 2 ಪದಗಳ ಗುಣಲಬ್ಧ ಇದು. A + B ಅಂತ ಬರ್ಕೊಂಡ್ರೆ 2 ಪದಗಳ ಮೊತ್ತ. A - B ಅಂತ ಕಂಡುಹಿಡಿದ್ವಿ ಅಂತಂದು ಹೇಳಿದ್ರೆ 2 ಸಂಖ್ಯೆಗಳ ವ್ಯತ್ಯಾಸ. ನೆನ್ಪಿಟ್ಕೊಡ್ರಿ ಇದನ್ನ. ಸೊ A × B ಅಂತಂದು ಹೇಳಿದ್ರೆ 2 ಪದಗಳ ಗುಣಲಬ್ಧ. A + B ಅಂತಂದು ಹೇಳಿದ್ರೆ 2 ಪದಗಳ ಮೊತ್ತ. A - B ಅಂತಂದು ಹೇಳಿದ್ರೆ 2 ಸಂಖ್ಯೆಗಳ ವ್ಯತ್ಯಾಸ ಅಂತಂದೇಳಿ ಇವುಗಳನ್ನ ಕಂಡುಹಿಡಿ ಅಂತಂದು ಹೇಳಿ ನಮ್ಗೆ ಹೇಳ್ತಾರೆ. ಅವುಗಳನ್ನ ನೀವು ನೆನ್ಪಿಟ್ಕೋಬೇಕು. ಇವಾಗ ಏನು ಕಂಡುಹಿಡಬೇಕು? ಇದನ್ನ ಕಂಡುಹಿಡಬೇಕು.
ಎಚ್ ಸಿ ಎಫ್ ಎಷ್ಟೈತಿ ಇಂಟು 8, ಅದಾದ ನಂತರ ಎಲ್ ಸಿ ಎಮ್ ಎಷ್ಟೈತಿ ಇಂಟು 40. ಸೊ ನಮ್ಗೆ ಇದನ್ನು ಕಂಡುಹಿಡಿಬೇಕು. ಇವೆರಡು ಗುಣಿಸ್ರಿ, 8 ನಾಲ್ಕಲೆ ಎಷ್ಟಾಯ್ತು ಅಂತಂದು ಹೇಳಿದ್ರೆ 32, ಈ 0 ಬರುತ್ತಾ, ಅಂದರೆ ಟೋಟಲ್ ಆಗಿ ನಮ್ಗೆ ಏನು ಬತ್ತಪ್ಪ ಅಂತಂದು ಹೇಳಿದ್ರೆ ಎ ಇಂಟು ಬಿ ಈಕ್ವಲ್ ಟು ಎಷ್ಟಾಗತ್ತಾ 320 ಆಗತ್ತಾ. ಸೊ ಇದೆಲ್ಲರಿಗೂ ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಸಿಂಪಲ್. ನಮ್ಗೆ ಏನಂತಂದು ಹೇಳಿದ್ರೆ ಕ್ವಶನ್ನ ಸಿಂಪಲ್ ಆಗಿರುತ್ತೆ, ಬಟ್ ಅದರ ನೋಡಿದ ತಕ್ಷಣ ನಮ್ಗೆ ಏನು ಅನ್ಸುತ್ತಾ, ಭಾಳ ಟಫ್ ಐತೆ ಅಂತ ಅನ್ಸುತ್ತೆ. ಸೊ ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ 3rd ಒನ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡ್ರಿ. ನೆಕ್ಸ್ಟ್ ಕ್ವಶನ್ ನೀವೇನ್ ಮಾಡ್ಬೇಕಂತಂದು ಹೇಳಿದ್ರೆ ಇದನ್ನ ನೋಡ್ಬೇಕು. ಇವಾಗ ಇದು ಕೂಡ ಸಿಂಪಲ್ ಐತೆ. ಅಲ್ಲಿ ಏನ್ ಕೊಟ್ಟಿದಾರ ಅದನ್ನ ಮೊದಲು ಸೈಡ್ಗೆ ಇಡ್ರಿ. ಇಲ್ಲಿ ಏನಂತಂದೈತಿ ಎಲ್ ಸಿ ಎಮ್ ಆಫ್ 192. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಎಲ್ ಸಿ ಎಮ್ ಯಾವ್ದ್ರದ್ದು 192 480 ಎಲ್ ಸಿ ಎಮ್ ಏನೈತಪ್ಪ ಅಂತಂದು ಹೇಳಿದ್ರೆ 60 ಹೆಚ್ಚೈತೆ. ಯಾವ್ದಕ್ಕಿಂತ 100 ಟೈಮ್ಸ್ ಆಫ್ ಎಕ್ಸ್ ಅಂತಂದು ಕೊಟ್ಟಿದ್ದಾನೆ. ಇಲ್ಲೇನಪ್ಪ ಅಂತಂದು ಹೇಳಿದ್ರೆ ಸಿಂಪಲ್ ಆಗಿ ಅರ್ಥ ಮಾಡ್ಕೊಡ್ರಿ. ಸೊ 2 ನಂಬರ್ ಕೊಟ್ಟಿದ್ದಾನೆ, 192 480. ಇವ್ರದ್ದು ಎಲ್ ಸಿ ಎಮ್ ಹೆಂಗೈತಪ್ಪ ಅಂತಂದು ಹೇಳಿದ್ರೆ ಇವ್ರದ್ದು ಎಲ್ ಸಿ ಎಮ್ ಸೊ 60 ಮೋರ್ ದ್ಯಾನ್ ಅಂತಂದು ಕೊಟ್ಟಿದೆ, ಅಂದ್ರೆ ಪ್ಲಸ್ ಹೆಚ್ಚೈತೆ. ಸೊ 60 ಏನಪ್ಪ ಅಂತಂದು ಹೆಚ್ಚೈತೆ, ಯಾವ್ದಕ್ಕಿಂತ 100 ಟೈಮ್ಸ್ ಆಫ್ ಎಕ್ಸ್ ಅಂತಂದೈತೆ. 100 ಟೈಮ್ಸ್ ಆಫ್ ಎಕ್ಸ್ ಅಂತ ಹೇಳಿದ್ರೆ ಹೆಂಗೆ ಬರ್ಕೊಂತೀವಿ, 100 ಇಂಟು ಎಕ್ಸ್. ಎಕ್ಸ್ ಅನ್ನೋದು 1, ಸೊ ಅದ್ರದ್ದು 100 ಟೈಪ್ಸ್ ಅಂತಂದು ಹೇಳಿದ್ರೆ ಇಂಟು 100 ಅಂತ ಬರ್ಕೊಂತೀವಿ. ಸೊ ಇವಾಗ ನೀವೇನಂತಂದು ಹೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡ್ಬೇಕು. ಅರ್ಥ ಆಯ್ತಾ? 2 ಸಂಖ್ಯೆಗಳು ಅದ್ರದ್ದು ಎಲ್ ಸಿ ಎಮ್ ಏನೈತೆ ಅಂತಂದು ಹೇಳಿದ್ರೆ ಯಾವ್ದಕ್ಕೆ ಈಕ್ವಲ್ ಐತಂದ್ರೆ 60 ಪ್ಲಸ್ ಅಂದ್ರೆ 60 ಹೆಚ್ಚಾಗೈತೆ ಯಾವ್ದಕ್ಕಿಂತ ಎಕ್ಸ್ದ್ 100 ಟೈಮ್ಸ್ಗೆ. ಸೊ ಇದು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಡ್ರಿ. ಸೊ ಈ ತರ ಕ್ವಶನ್ಸ್ಗಳನ್ನ ಕೇಳ್ತಾನೆ. ಇಲ್ಲಿ ನಮ್ಗೆ ಏನ್ ಕಂಡಿಡಿ ಅಂತಂದು ಹೇಳ್ತಾನ, ಎಕ್ಸ್ ಕಂಡಿಡಿ ಅಂತಂದು ಹೇಳ್ತಾನ. ಇವಾಗ ನಾವು ಫಸ್ಟ್ ಏನ್ ಕಂಡಿಡಿಬೇಕು, ಇದೇನೈತಲ್ಲ ಇದು ಎಲ್ ಸಿ ಎಮ್ಗೆ ಈಕ್ವಲ್ ಐತಿ. ಇದೇನೈತಿ ಎಲ್ ಸಿ ಎಮ್ಗೆ ಈಕ್ವಲ್ ಐತಿ. ಯಾವ್ದ್ರದ್ದು ಎಲ್ ಸಿ ಎಮ್ಗೆ ಈಕ್ವಲ್ ಐತಿ, 192 480 ಎಲ್ ಸಿ ಎಮ್ಗೆ ಈಕ್ವಲ್ ಐತಿ. ಇವಾಗ ನಾವೇನ್ ಮಾಡ್ಬೇಕು, ಮೊದ್ಲು ಎಲ್ ಸಿ ಎಮ್ ಕಂಡು ಹಿಡ್ಕೋಬೇಕು. 192 480 ಎಲ್ ಸಿ ಎಮ್ ಎಷ್ಟಾಗತ್ತ ಟ್ರೈ ಮಾಡ್ರಿ. ಎಷ್ಟಾಗತ್ತ ನನಗೆ ಹಾಕ್ರಿ, ಮೆಸೇಜ್ ಹಾಕ್ರಿ. ಓನ್ಲಿ ನನಗೆ ಎಲ್ ಸಿ ಎಮ್ ಅಷ್ಟೇ ಬೇಕು, ನನಗೆ ಆನ್ಸರ್ ಬೇಡ, ಓನ್ಲಿ ಎಲ್ ಸಿ ಎಮ್. 192 ಮತ್ತು 480 ಎಲ್ ಸಿ ಎಮ್ ಎಷ್ಟಾಗತ್ತ ಅಂತಂದು ನನಗೆ ಇವಾಗ ಹಾಕ್ರಿ. 960. ನೆಕ್ಸ್ಟ್ ಕ್ಯಾಲ್ಕುಲೇಷನ್ ಮಾಡ್ರ ನಡೆದಿದ್ದು. ನನಗೆ ಟೈಮ್ ನನಗೂ ಸಿಕ್ಕಾಪಡೆ ಐತಿ, ನಿಮಗೂ ಟೈಮ್ ಐತಿ. ನೀವೇನು ಹೋಗಿ ಮೌಂಟ್ ಎವರೆಸ್ಟ್ ಏನೇನು ಇದು ಸಾಧನೆ ಮಾಡಂಗಿಲ್ಲ. ಈಗ ಮಲ್ಕೊಳ್ಳೋರದೇ ರೀ. ಎಲ್ಲರೂ ಸಾಲ್ವ್ ಮಾಡ್ರಿ. ತೊಂಬತ್ತಾರ ನೋಡು ಜಾಸ್ತಿ ಬರುತ್ತೆ. ಯಾವಾಗ್ಲೂ ಏನಂತಂದು ಹೇಳಿದ್ರೆ ಎಚ್ ಸಿ ಎಫ್ ಚಿಕ್ಕದಾಗಿರುತ್ತೆ ಆನ್ಸರ್ ಒಳಗಡೆ, ಎಲ್ ಸಿ ಎಂ ತುಂಬಾ ದೊಡ್ಡದಾಗಿರುತ್ತೆ. ಇವಾಗ ಒಂದು ಕ್ವಶನ್ ಒಳಗಡೆ ಎಲ್ ಸಿ ಎಂ ಏನಂತಂದು ಹೇಳಿದ್ರೆ 420 ಅಂತ ಕೊಟ್ಟಿರ್ತಾನ. ಎಚ್ ಸಿ ಎಫ್ ಯಾವಾಗ್ಲೂ ಏನಂತಂದು ಹೇಳಿದ್ರೆ 420ಗಿಂತ ಕಡಿಮೆ ಇರುತ್ತೆ. ಎಸ್ ನೆಕ್ಸ್ಟ್ ಎಲ್ಲರೂ ಆನ್ಸರ್ ಮಾಡಿದ್ರಿ ಕ್ಲಾಸ್ ಕಂಟಿನ್ಯೂ ಮಾಡ್ತಾನೆ, ಇಲ್ಲ ಅಂತಂದು ಹೇಳಿದ್ರೆ ಎಂಡ್ ಮಾಡ್ತಾನ. ಇದು ಬೆಟರ್ ನೋಡ್ರಿ. ರಾಂಗ್ ಅದಾವ ನೋಡ್ರಿ. ವಿಕಾಸ್ ರಾಂಗ್ ಇದೆ, ಮಲ್ಲಿಕಾರ್ಜುನ್ ರಾಂಗ್ ಇದೆ. ಏನ್ ಟೈಪಿಂಗ್ ಮಿಸ್ ಮಾಡಿದ್ರು? ನನಗೆ ಓನ್ಲಿ ಎಲ್ ಸಿ ಎಂ ಅಷ್ಟೇ ಬೇಕು, ಬೇರೆ ಏನು ಬೇಡ. ಇದನ್ನು ಹೇಳಾರಿದ್ರಿ ಅಂತಂದು ಹೇಳಿದ್ರೆ 192 ಮತ್ತು 480 ಎಲ್ ಸಿ ಎಂ ಎಷ್ಟು ಎಚ್ ಸಿ ಎಫ್ ಎಷ್ಟು ಹೇಳಾರಿದ್ರು ಹೇಳ್ರಿ. ನನಗೆ ಆನ್ಸರ್ ಹೇಳಿದ್ರಿ ಅಂತಂದು ಹೇಳಿದ್ರೆ ನೆಕ್ಸ್ಟ್ ಅವ್ರಿಗೆ ಕನ್ಸಿಡರ್ ಮಾಡಂಗಿಲ್ಲ. ಇವನ್ ಎಚ್ ಸಿ ಎಫ್ ಹೇಳ್ರಿ, ಕೇಳಿದಷ್ಟೇ ಹೇಳ್ಬೇಕೀಗ. ಇದು ರೀಸನಿಂಗ್ ಅಂಡ್ ಜನರಲ್ ಆಪ್ಟಿಟ್ಯೂಡ್ ಅಲ್ರು. ಒಂದ್ಸರಿ ಏನಂತಂದ್ರೆ ಒಂದು ಕ್ವಶನ್ ಅರ್ಥ ಮಾಡ್ಕೊಂಡ್ರೆ ಎಲ್ಲನೂ ಬರಾಕ ಬೇರೆ ಬೇರೆ ತರ ಕೇಳ್ತಾರ. ಕ್ವಶನ್ಸ್ಗಳನ್ನ ಅರ್ಥ ಮಾಡ್ಕೊಂತ ಹೋಗ್ಬೇಕು. ಹೆಂಗ ಕೇಳಿದ್ರು ಕೂಡ ಆನ್ಸರ್ ಬರಿಬೇಕಂತಂದೇಳಿ. ಎಚ್ ಸಿ ಎಫ್ 96, ಎಲ್ ಸಿ ಎಂ 960. ನೆಕ್ಸ್ಟ್ ನೋಡ್ರಿ, ಎಷ್ಟೋ ಜನ ಏನಪ್ಪಾ ಅಂತಂದ ಹೇಳಿದ್ರೆ ತಪ್ಪು ಮಾಡಕತ್ತೆ. ಈಗ ನಾನು ಹೇಳ್ಕೊಡ್ತೀನಿ ನೋಡ್ರಿ, ಕರೆಕ್ಟಾಗಿ ಕೇಳಿಸ್ಕೊಡ್ರಿ ಇಲ್ಲಿ. ಸೊ ನಾನೇನಪ್ಪ 192 485 ಇದನ್ನೇನಂದ್ರೆ 2ರಿಂದ ಡಿವೈಡ್ ಮಾಡ್ಕೊತ ಹೋಗ್ತಾನ 2. ಸೊ ಇಲ್ಲಿ ಎಷ್ಟೈತಿ 2 19 ಐತಿ. 2 9 18, 1 ಉಳಿತು, ಇದು 12 ಆಯ್ತು. 2 6 12. ಸೊ ಅದಾದ ನಂತರ ಇಲ್ಲಿ ನೋಡ್ರಿ 2 2 4. ಸೊ ಅದಾದ ನಂತರ 2 4 8, ಆಮೇಲೆ 0 ಹಂಗ ಬರುತ್ತೆ. ನೆಕ್ಸ್ಟ್ ಮತ್ತೆ 2ರಿಂದ ಡಿವೈಡ್ ಹೋಗುತ್ತೆ ನೋಡ್ರಿ. ಎಸ್ ಹೋಗುತ್ತಾ. ಸೊ 2 4 8, 1 ಉಳಿತು 16 ಆಗತ್ತೆ. 2 8 16. ಸೊ ಇಲ್ಲಿ ನೋಡ್ರಿ 2 1 2 2 0 ಆಯ್ತು. ಮತ್ತೆ 2ರಿಂದ ಹೋಗುತ್ತಾ? ಎಸ್ ಹೋಗುತ್ತಾ. 2 2 4, 2 4 8, ಅದಾದ ನಂತರ 2 6 12 0. ಮತ್ತೆ 2ರಿಂದ ಹೋಗುತ್ತಾ? ಹೋಗುತ್ತ್ರಿ ಸರ್. ಸೊ 2 1 2 2, ಆಮೇಲೆ 2 3 ಇದು 0 ಹಂಗ ಬರುತ್ತಾ. ನೆಕ್ಸ್ಟ್ ಹೋಗುತ್ತಾ?
ಎಸ್ ಸರ್, 2 12, ಅದಾದ ನಂತರ 2 15 30. ನೆಕ್ಸ್ಟ್ ಡಿವೈಡ್ ಆಗತ್ತವ 2 ಸರ್ ಆಗ್ತಾವ್ರಿ, 2ರಿಂದ ಆಗಂಗಿಲ್ರಿ, 3ರಿಂದ ಆಗ್ತಾವ. 3 2 6, 3 5 15. ನೆಕ್ಸ್ಟ್ ಇವೇನಾದ್ರೂ 2 ಡಿವೈಡ್ ಆಗ್ತಾವ ಯಾವ್ದಾದ್ರು ಒಂದ್ ಸಂಖ್ಯೆಯಿಂದ ಆಗಂಗಿಲ್ಲ. ಇಲ್ಲಿಗೆ ಏನಂತಂದ್ ಹೇಳಿದ್ರೆ ನಾವು ಸ್ಟಾಪ್ ಮಾಡ್ಬೇಕು. 2 ಡಿವೈಡ್ ಆಗ್ಲಿಲ್ಲ ಅಂತಂತ ಹೇಳಿದ್ರೆ ನಾವು ಅಲ್ಲಿಗೆ ಸ್ಟಾಪ್ ಮಾಡ್ಬೇಕು. ಇವಾಗ ಏನಪ್ಪಾ ಅಂತಂದ್ ಹೇಳಿದ್ರೆ HCF ಹೆಂಗ್ ಕಂಡುಹಿಡಿತೀರಿ ಸರ್? ಏನಪ್ಪಾ ಅಂತಂದ್ ಹೇಳಿದ್ರೆ 2 ಸಂಖ್ಯೆಗಳು ಎಲ್ಲಿವರೆಗೂ ಡಿವೈಡ್ ಆಗ್ತಾವಲ್ರಿ ಅವುಗಳನ್ನ ತಗೋಬೇಕು. ಇದು ಡಿವೈಡ್ ಮಾಡುತ್ತೆ 2, ಇದು ಡಿವೈಡ್ ಮಾಡುತ್ತೆ 2, ಇದು 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 ಆಮೇಲೆ ಇದು ಕೂಡ ಏನಂತಂದ್ ಹೇಳಿದ್ರೆ ಡಿವೈಡ್ ಮಾಡುತ್ತೆ. ಇವುಗಳನ್ನ ಗುಣಿಸಿದಾಗ ನಮ್ಗೆ ಏನ್ ಬರುತ್ತೆ ಆನ್ಸರ್? ಸೊ 2 ಇಂಟು 2 ಇಂಟು 2 ಇಂಟು 2 ಇಂಟು 2 ಎಷ್ಟದಾವ್? 1 2 3 4 5 ಅದಾವು ಇಂಟು 3. ಸೊ ಇದನ್ನ ಮಾಡಿದಾಗ ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು HCF ಬರುತ್ತೆ. ಎಷ್ಟು ಬರುತ್ತಾ? 2 2 4, 4 2 8, 8 2 16, 16 2 32, 32 ಇಂಟು 3 ಎಷ್ಟಾಯ್ತು? 32 ಇಂಟು 3, 3 2 6, 3 3 9. ಸೊ 96 ಏನಪ್ಪಾ ಅಂತಂದ್ ಹೇಳಿದ್ರೆ ನಮ್ದು HCF ಆಯ್ತು. ಯಾರ್ಯಾರು ಕರೆಕ್ಟ್ ಮಾಡಿರಿ, ಯಾರ್ಯಾರು ರಾಂಗ್ ಮಾಡಿರಿ, ಎಲ್ಲಿ ರಾಂಗ್ ಮಾಡಿರಿ ನೋಡ್ಕೊಡ್ರಿ. 96 ಆಯ್ತು. ಈಗ ನಮ್ದು LCM ಹೆಂಗ್ ಕಂಡಿಡ್ಬೇಕು? ನಾವು LCM ಹೆಂಗ್ ಕಂಡಿಡ್ಬೇಕು ಸರ್? ಇದು 96, ಇವನ್ನೆಲ್ಲಾನು ಗುಣಿಸ್ಬೇಕು. ಇವೇನದಾವಲ್ಲ ಇವುಗಳನ್ನ, ಅದಾದ ನಂತರ ಅದ್ರ ಜೊತೆಗೆ ಮತ್ತೆ ಅವನ್ನ ಗುಣಿಸ್ಬೇಕು. ಸ್ಕೆಚ್ ಚೇಂಜ್ ಮಾಡ್ತೀನಿ ರೀ. ಇವುಗಳನ್ನ ಎಲ್ಲವನ್ನು ಗುಣಿಸ್ಬೇಕು. ಅದಾದ ನಂತರ ಉಳಿದಿರೋ ಇವುಗಳನ್ನು ಕೂಡ ಗುಣಿಸ್ಬೇಕು ಅದ್ರ ಜೊತೆಗೆ. ಯಾವ್ಯಾವು? 2 ಇಂಟು 2 ಇಂಟು 2 ಇಂಟು 2 5 ಸಾರಿ ಇಂಟು 3, ಅದಾದ ನಂತರ ಮತ್ತೆ ಇಂಟು 2, ಆಮೇಲೆ ಇಂಟು 5. ಸೊ ಇವುಗಳನ್ನ ಗುಣಿಸಿದಾಗ ಎಷ್ಟು ಬರತ್ತಪ್ಪ ಅಂತಂದ ಹೇಳಿದ್ರೆ ನೋಡ್ರಿ, ಇಲ್ಲಿವರೆಗೂ ಗುಣಿಸಿದಾಗ ಏನಂತಂದ ಹೇಳಿದ್ರೆ 96 ಬಂತು. 96 ಇಂಟು 2 ಎಷ್ಟಾಯ್ತು? 2 6 12, 2 9 18 ಪ್ಲಸ್ 1 19 ಇಂಟು 5 ಮಾಡ್ಬೇಕು. ಮತ್ತೆ 5 2 10, 5 9 45 ಅಂದ್ರೆ 46, 5 1 5, 960 ಬಂತು. LCM ಎಷ್ಟಪ್ಪ ಅಂತಂದ ಹೇಳಿದ್ರೆ 960 ಬಂತು. ಎಷ್ಟು ಜನ ರಾಂಗ್ ಮಾಡ್ಯಾರ ನೋಡ್ರಿ. LCM ಎಷ್ಟಾಯ್ತು? 960 ಬಂತು. ಇವಾಗ ನಾನು ಏನ್ ಮಾಡ್ತೀನಿ ಅಂದ್ರೆ ಕ್ಯಾಲ್ಕುಲೇಷನ್ ಮಾಡ್ತೀನಿ. ಇವಾಗ ಈ LCM ಏನಂತಂದ ಹೇಳಿದ್ರೆ ಇದಕ್ಕೆ ಈಕ್ವಲ್ ಐತಾ? LCM ಎಷ್ಟೈತೆ? 960 ಈಕ್ವಲ್ ಟು 100 ಟೈಮ್ಸ್ ಆಫ್ ಎಕ್ಸ್ ಐತಲ್ಲ, ಅದನ್ನ ಮೊದಲೇ ಬರ್ಕೊಂತೀನಿ. 100 ಟೈಮ್ಸ್ ಆಫ್ ಎಕ್ಸ್ ಅಂದ್ರ ಎಕ್ಸ್ 100 ಟೈಮ್ಸ್ ಇಂಟು 100 ಬರ್ಕೊಂಡಿ. ಪ್ಲಸ್ ಎಷ್ಟು ಮೋರ್ ದೆನ್ ಐತೆ ಅಂದ್ರೆ ಎಷ್ಟು ಹೆಚ್ಚೈತಿ? ಪ್ಲಸ್ 60 ಐತೆ ಅಂತಂದ ಹೇಳಿ ಕ್ವಶನ್ದಾಗ ಐತೆ. ಸೊ ಇಷ್ಟನ್ನ ಬರ್ಕೊಂಡ್ವಾ. ಇವಾಗ ನಾವೇನ್ ಕಂಡಿಡ್ಬೇಕು? ಎಕ್ಸ್ ನ ಕಂಡಿಡ್ಬೇಕು. ಈ ಪ್ಲಸ್ 60 ಐತಲ್ಲ, ಇದು ಆ ಕಡೆ ಹೋಯ್ತು ಅಂತಂದ ಹೇಳಿದ್ರೆ ಏನಾಗತ್ತ? ಮೈನಸ್ ಆಗತ್ತ. 960 ಮೈನಸ್ 60 ಈಕ್ವಲ್ ಟು ಏನಂತಂದ ಹೇಳಿದ್ರೆ 100x ಆಯ್ತು. ಸೊ ಇದನ್ನ ಮೈನಸ್ ಮಾಡ್ರಿ, ಎಷ್ಟಾಯ್ತು? 900 ಆಯ್ತು ಇಂಟು 100x. ಸೊ ಈಕ್ವಲ್ ಟು 100x ಆಯ್ತು. ಈಗ ನಾವು ಎಕ್ಸ್ ಅಷ್ಟ ಕಂಡಿಡಬೇಕು. ಇದು ಈ ಕಡೆ ಬಂದ್ರೆ ಏನಾಗತ್ತೆ? ಇಲ್ಲಿ ಇಂಟು ಇರುತ್ತಲ್ಲ, ಒಂದೇ ಇರೋದ್ರಿಂದ ಡಿವೈಡೆಡ್ ಬೈ ಆಗತ್ತ. 900 ಡಿವೈಡೆಡ್ ಬೈ 100 ಈಕ್ವಲ್ ಟು ಎಕ್ಸ್ ಆಯ್ತು. ಇವು ನೋಡ್ರಿ, ಇವೆರಡು 0 ಹೋಯ್ತು, ಇವೆರಡು 0 ಹೋಯ್ತು. ಎಕ್ಸ್ ಈಕ್ವಲ್ ಟು ಎಷ್ಟಾಯ್ತಪ್ಪ ಅಂತಂದ ಹೇಳಿದ್ರೆ 9 ಆಯ್ತು. ನಮ್ ಥರ್ಡ್ ಆನ್ಸರ್ ಏನಪ್ಪಾ ಅಂತಂದ ಹೇಳಿದ್ರೆ ಕರೆಕ್ಟ್ ಆಯ್ತು. ಸೊ ಇದು ಎಲ್ರಿಗೂ ಅರ್ಥ ಆಯ್ತಾ? HCF ಕಂಡುಹಿಡಿಯೋದು, LCM ಕಂಡುಹಿಡಿಯೋದು, ಆಮೇಲೆ ಈ ಮಾಡಿದ ಕ್ಯಾಲ್ಕುಲೇಷನ್ ಎಲ್ರಿಗೂ ಅರ್ಥ ಆಯ್ತಾ? ಕನ್ನಡದಾಗ ಇರುತ್ತೆ, ಟೆನ್ಷನ್ ತೊಗೊಳಕ್ ಹೋಗ್ಬಿಡ್ರಿ. ನಾ ಇಂಗ್ಲೀಷ್ನ ತೊಗೊಂಡು ನಂಗೆ ಟೈಮ್ ಇರ್ಲಿಲ್ಲ ಆಫೀಸಿಂದ ಬಂದು. ಸೊ ಅದಕ್ಕೆ ಕನ್ನಡದಾಗ ಇರ್ತಾವ. ಕನ್ನಡದಾಗ ಓದಿದ ತಕ್ಷಣ ಈಸಿಯಾಗಿ ಅರ್ಥ ಆಗ್ತಾವ. ಕ್ಯಾಲ್ಕುಲೇಷನ್ ಮಾಡೋದು ಅರ್ಥ ಆಯ್ತಾ ಎಲ್ರಿಗೂ? ಅದು ಮೇನ್. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಸ್ ನೋಡ್ರಿ, ಇನ್ ಕ್ವಶನ್ ನೋಡ್ರಿ. ಇದು ಭಾಳ ಈಸಿ ಅಂದ್ರೆ ಈಸಿ ಕ್ವಶನ್ ರೋ. ಇದು ಭಾಳ ಈಸಿ ಅಂದ್ರೆ ಈಸಿ ಕ್ವಶನ್ ಇದು. ಈ ಕ್ವಶನ್ ಸರ್ 4:5 ರೇಷಿಯೋದಾಗ ಕೇಳಿದಾರೆ. ಅದನ್ನ ಹೆಂಗ್ ಕಂಡುಹಿಡಿಯೋದು ಏನಂತಂದು ಹೇಳಿ ಕೆಲವು ಜನರಿಗೆ ಅನಿಸುತ್ತ. ಭಾಳ ಅಂದ್ರೆ ಭಾಳ ಈಸಿಯೆಸ್ಟ್ ಕ್ವಶನ್ ಇದು. ಇಲ್ಲಿ ಏನಂತಂದು ಹೇಳಿದ್ರೆ ರೇಷಿಯೋ ಆಫ್ 2 ನಂಬರ್ಸ್ ಅಂದ್ರೆ 2 ನಂಬರ್ಸ್ಗಳಿದಾವ. 2 ನಂಬರ್ಸ್ ರೇಷಿಯೋ ಎಷ್ಟೈತೆ ಅಂತಂದು ಹೇಳಿದ್ರೆ 4:5 ಐತೆ. ಅದ್ರದ್ದು HCF ಎಷ್ಟು ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ 6 ಅಂತ ಕೊಟ್ಟಿದ್ದಾನೆ. ಆಮೇಲೆ LCM ಎಷ್ಟು ಅಂತ ಕಂಡುಹಿಡಿಬೇಕು. ಈ ತರ ರೇಷಿಯೋ ಕೊಟ್ಟು HCF ಕೊಟ್ಟ ಅಂತಂದು ಹೇಳಿದ್ರೆ ಈಸಿ. ಇದನ್ನೇನ 2 ನಂಬರ್ಸ್ ಕೊಟ್ಟಿದ್ದಾನ. 2 ನಂಬರ್ಸ್ ಏನಂತ ಬರ್ಕೊಡ್ರಿ? A B ಅಂತ ಅನ್ಕೊಡ್ರಿ. 2 ನಂಬರ್ಸ್ ಏನಂತಂದು ಹೇಳಿದ್ರೆ A ಮತ್ತು B ಅಂತ ಅನ್ಕೊಡ್ರಿ. ಇದನ್ನ ನಾವು ರೇಷಿಯೋದಾಗ ಹೆಂಗ್ ಬರ್ಕೊಂತೀವಿ? ಸೊ ಇದು A ಆಯ್ತು, ಅದಾದ ನಂತರ ಇದು B ಆಯ್ತು. ಇದನ್ನ ಈ ತರ ರೇಷಿಯೋದಾಗ ಕೊಟ್ಟಿದ್ದಾನ. ಈ ತರ ಕೊಟ್ಟ ಅಂತಂದು ಹೇಳಿದ್ರೆ A ಎಷ್ಟಾಗತ್ತ, B ಎಷ್ಟಾಗತ್ತ ಅಂತಂದು ಹೇಳಿ ಹೆಂಗ್ ಕಂಡು ಹಿಡಿತೀರಿ? ಈಸಿ. ಆ ನಂಬರ್ಸ್ಗಳಿಗೆ ಏನಂತಂದು ಹೇಳಿದ್ರೆ ಇಂಟು HCF ಮಾಡೋದು. ಇಲ್ಲೇನು ರೇಷಿಯೋ ಕೊಟ್ಟಿದ್ದಾನಲ್ಲ, ಇದು A ಅನ್ಕೊಡ್ರಿ, ಇದು B ಅನ್ಕೊಡ್ರಿ.
ಸೊ ಇದಕ್ಕೆ ಇಂಟು ಮಾಡೋದು 4 ಇಂಟು 6 ಎಚ್ ಸಿ ಎಫ್ನ ಇಂಟು ಮಾಡೋದು 4 ಇಂಟು 6 ಎಷ್ಟಾಯಿತು 24 ಆಯಿತು. ಇದೇನಪ್ಪ ಅಂತಂದು ಹೇಳಿದ್ರೆ ಎ ಆಯಿತು. ನೆಕ್ಸ್ಟ್ ಇನ್ನೊಂದು ಉಳಿದಿರುತ್ತಲ್ಲ ಅದು ಬಿ. 5 ಇಂಟು 6 ಏನಾಯ್ತಪ್ಪ ಅಂತಂದು ಹೇಳಿದ್ರೆ 30 ಆಯಿತು. ಬಿ ವ್ಯಾಲ್ಯೂ ಎಷ್ಟಾಯಿತು 30 ಆಯಿತು. ಎ ವ್ಯಾಲ್ಯೂ 24, ಬಿ ವ್ಯಾಲ್ಯೂ 30. ಈಗ ನಮ್ಗೆ ಏನು ಕಂಡಿಡಿ ಅಂತಂದು ಹೇಳಿದ್ರೆ ಎಲ್ ಸಿ ಎಮ್ ಕಂಡಿಡಿ ಅಂತಂದು ಹೇಳಿದ್ರೆ ನಮ್ಮ ಫಾರ್ಮುಲಾ ಏನು, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ. ಎಲ್ ಸಿ ಎಮ್ ಕಂಡಿಡಿ ಅಂತ ಹೇಳಿದಾನೆ, ಅದನ್ನ ಹಂಗೆ ಬರ್ಕೊಡ್ರಿ. ಎಚ್ ಸಿ ಎಫ್ ಎಷ್ಟೈತಿ ಸರ್ 6 ಐತ್ರಿ. ಎ ಎಷ್ಟೈತ್ರಿ ಸರ್ 24 ರೀ. ಇಲ್ಲೇನು 4:5 ಕೊಟ್ಟಿದ್ದಾನಲ್ಲ, ಇಲ್ಲಿ ಎಚ್ ಸಿ ಎಫ್ ಕೊಟ್ಟಿದ್ದಾನಲ್ಲ, 6ಅನ್ನ 4ಕ್ಕೆ ಇಂಟು ಮಾಡ್ಕೊಡ್ರಿ ಅದು ಎ ಬಂತು. 6ಅನ್ನ 5ಕ್ಕೆ ಇಂಟು ಮಲ್ಟಿಪ್ಲಿಕೇಶನ್ ಮಾಡ್ಕೊಡ್ರಿ ಬಿ ಬಂತು. ಬಿ ವ್ಯಾಲ್ಯೂ ಎಷ್ಟಾಯ್ತು 30 ಆಯಿತು. ಈಗ ಎಲ್ ಸಿ ಎಮ್ ಕಂಡಿಡ್ಬೇಕಲ್ಲ, ಇದನ್ನ ಆ ಕಡೆ ಕಳಿಸ್ರಿ, ಕೆಳಗಡೆ ಹೋಗ್ತಾ 24 ಇಂಟು 30 ಡಿವೈಡೆಡ್ ಬೈ 6. 6 ಒಂದ್ಲೆ 6 ಐದ್ಲೆ. ಸೊ 24 ಇಂಟು 5 ಎಷ್ಟಾಗತ್ತಾ 120 ಆಗತ್ತಾ. ನಮ್ದು ಆನ್ಸರ್ ಏನಪ್ಪ ಅಂತಂದು ಹೇಳಿದ್ರೆ 120 ಆಗತ್ತಾ. ಸೊ ಇದೆಲ್ರಿಗೂ ಗೊತ್ತಾಯ್ತಾ. ರೇಷಿಯೋ ಕೊಟ್ಟ ಅಂತಂದು ಹೇಳಿದ್ರೆ ಈ ಥರ ರೇಷಿಯೋ ಕೊಟ್ಟು ಎಚ್ ಸಿ ಎಫ್ ಕೊಟ್ಟ ಅಂತಂದು ಹೇಳಿದ್ರೆ ಏನು ಮಾಡಬೇಕು, ಎಚ್ ಸಿ ಎಫ್ ಕೊಟ್ಟ ರೇಷಿಯೋ ಕೊಟ್ಟು ಎಚ್ ಸಿ ಎಫ್ ಕೊಟ್ಟ ಅಂತಂದು ಹೇಳಿದ್ರೆ ಇಂಟು ಮಾಡ್ಕೋಬೇಕು. ಅವ ಎಷ್ಟು ಬೇಕಾದಷ್ಟು ಕೊಟ್ಟಿರಲಿ, 4:5:6 ಕೊಟ್ಟ ಅಂತಂದು ಹೇಳಿದ್ರೆ ಅದ್ರದ್ದು ಎಚ್ ಸಿ ಎಫ್ ಎಷ್ಟು ಕೊಟ್ಟಿರ್ತಾನೆ 6 ಕೊಟ್ಟ ಅಂತಂದು ಹೇಳಿದ್ರೆ ಎ ಎಷ್ಟಾಯಿತು 6 ಇಂಟು 4 24, ಬಿ ಎಷ್ಟಾಯಿತು 6 ಇಂಟು 5 30, ಸಿ ಎಷ್ಟಾಯಿತು 6 ಇಂಟು 6 36. ಈ ಥರ ಸಂಖ್ಯೆಗಳನ್ನ ಬರ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಸರ್ ಎಚ್ ಸಿ ಎಫ್ ಕೊಟ್ಟಿರ್ಲಿಲ್ರಿ, ಈ ಥರ ಕೊಟ್ಟು ಎಲ್ ಸಿ ಎಮ್ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಅವಾಗ ಏನು ಮಾಡ್ಬೇಕು, ಎಚ್ ಸಿ ಎಫ್ ಏನಂತಂದು ಹೇಳಿದ್ರೆ ಎಕ್ಸ್ ಅಂತ ಅನ್ಕೊಡ್ರಿ. ಅವಾಗ ಏನು ಬರೀಬೇಕು, ಎ ಈಕ್ವಲ್ ಟು ಏನು 4x, ಬಿ ಈಕ್ವಲ್ ಟು ಎಷ್ಟು 5x, ಸಿ ಈಕ್ವಲ್ ಟು 6x. ಈ ಥರ ಬರ್ಕೋಬೇಕು. ಅದು ನೆಕ್ಸ್ಟ್ ಮುಂದೆ ಪ್ರಾಬ್ಲಮ್ಸ್ಗಳು ಬರ್ತಾವೆ. ಇದೆಲ್ರಿಗೂ ಅರ್ಥ ಆಯ್ತಾ. ಹೇಳ್ರು ಅರ್ಥ ಆಯ್ತು ಇಲ್ಲೋ ಏನೋ. ಕ್ವಶನ್ ಒಳಗಡೆ ನಮ್ಗೆ 2 ನಂಬರ್ಸ್ ಇದಾವು ಅಥವಾ 3 ನಂಬರ್ಸ್ ಇದಾವು. ಅವು ಏನಂತಂದು ಹೇಳಿದ್ರೆ ರೇಷಿಯೋದೊಳಗಿದಾವು 2:3 ಅಥವಾ 3:4 ಅಂತ ಅಥವಾ 5:4:6 ಅಂತ ಕೊಟ್ಟಿರ್ತಾನ ಯಾವುದೋ ಒಂದು ಕ್ವಶನ್ಸ್ ಒಳಗಡೆ. ಈ ಥರ ಕೊಟ್ಟಿರ್ತಾನ. ಅವಾಗ ಎಚ್ ಸಿ ಎಫ್ ಕೊಟ್ಟಿರ್ತಾನ. ಎಚ್ ಸಿ ಎಫ್ ಏನಂತಂದು ಹೇಳಿದ್ರೆ 4 ಅಂತ ಕೊಡ್ತಾನ, ಎಲ್ ಸಿ ಎಮ್ ಕಂಡಿಡೀರಿ ಅಂತ ಹೇಳ್ತಾನೆ. ಅವಾಗ ಈ ಥರ ಕೊಟ್ಟಾಗ ನಂಬರ್ಸ್ ಕೊಟ್ಟಿರಂಗಿಲ್ಲ. ನಾವು ನಂಬರ್ಸ್ ಹೆಂಗೆ ಕೊಟ್ಟಿರ್ಬೇಕು, ಎ ಈಕ್ವಲ್ ಟು 4 ಇಂಟು 2 ಎಷ್ಟಾಯ್ತು 8 ಆಯಿತು. ಇದನ್ನ ಆಮೇಲೆ ಎಚ್ ಸಿ ಎಫ್ ಗುಣಿಸೋದು. ಆಮೇಲೆ ಬಿ ಎಷ್ಟಾಗತ್ತಾ 4 ಇಂಟು 3 12. ಈ ಕ್ವಶನ್ ಒಳಗಡೆ ಈ ಥರ ಕೊಟ್ಟಿರ್ತಾನ. ಇಲ್ಲಿ ಎ ವ್ಯಾಲ್ಯೂ ಎಷ್ಟಾಗತ್ತೆ, ಎಚ್ ಸಿ ಎಫ್ 4 ಅಂತ ಅನ್ಕೊಡ್ರಿ. ಇಲ್ಲೂ ಕೂಡ 4 3 12 ಆಯಿತು. ಬಿ ವ್ಯಾಲ್ಯೂ ಎಷ್ಟಾಯಿತು 4 ಇಂಟು 4 16 ಆಗತ್ತೆ. ಇದ್ರೊಳಗೆ ಈ ಥರ 3 ಕೊಟ್ಟ ರೇಷಿಯೋ ಅಂತಂದು ಹೇಳಿದ್ರೆ ಇಲ್ಲಿ ಎ ಬಿ ಸಿ ಬರ್ತಾವೆ, 3 ಸಂಖ್ಯೆಗಳು ಬರ್ತಾವೆ. ಇಲ್ಲೂ ಕೂಡ ಏನಂತಂದು ಹೇಳಿದ್ರೆ ಎಚ್ ಸಿ ಎಫ್ 6 ಅಂತ 7 ಅಥವಾ 10 ಅಂತ ಅನ್ಕೊಡ್ರಿ. ಎಚ್ ಸಿ ಎಫ್ 10 ಅನ್ಕೊಡ್ರಿ. ಇಲ್ಲಿ ಎ ಎಷ್ಟಾಗತ್ತಾ 50, ಬಿ ಎಷ್ಟಾಗತ್ತಾ 40, ಸಿ ಎಷ್ಟಾಗತ್ತ ಅಂತಂದು ಹೇಳಿದ್ರೆ 60 ಆಗತ್ತಾ. ಈ ರೀತಿಯಾಗಿ ಕಂಡುಹಿಡ್ಕೊಬೇಕು. ಇದು ಒಂದು ಸಿನಾರಿಯೋ. ನೆಕ್ಸ್ಟ್ ಇನ್ನೊಂದು ಬರುತ್ತೆ, ನಾನು ಅದನ್ನ ಹೇಳ್ಕೊಡ್ತೀನಿ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದನ್ನ ಕಂಡುಹಿಡಿರಿ. ಸೊ ಇಲ್ಲೇನಂತಂದು ಹೇಳಿದ್ರೆ ಎಚ್ ಸಿ ಎಫ್ ಆಫ್ 2 ನಂಬರ್ಸ್, 2 ನಂಬರ್ಸ್ದು ಎಚ್ ಸಿ ಎಫ್ ಎಷ್ಟೈತೆ ಅಂತಂದು ಹೇಳಿದ್ರೆ 6 ಐತೆ. ಎಚ್ ಸಿ ಎಫ್ ಎಷ್ಟೈತಿ 6 ಐತಿ. ಆಮೇಲೆ ಅದ್ರದ್ದು ಎಲ್ ಸಿ ಎಮ್ 2 ನಂಬರ್ಗಳದ್ದು ಎಲ್ ಸಿ ಎಮ್ ಎಷ್ಟೈತೆ ಅಂತಂದು ಹೇಳಿದ್ರೆ 2,53,080 ಅಂತಂದೈತೆ. ಸೊ ಅದಾದ ನಂತರ ಅದ್ರೊಳಗಿನ ಒನ್ ಆಫ್ ದ ನಂಬರ್ ಎಷ್ಟೈತೆ ಅಂತಂದು ಹೇಳಿದ್ರೆ ಎ ಅಂತ ಅನ್ಕೊಳ್ರಿ. ಸೊ ಅದ್ರದ್ದು ವ್ಯಾಲ್ಯೂ ಎಷ್ಟೈತೆ ಅಂತಂದು ಹೇಳಿದ್ರೆ 4,218 ಐತೆ. ಆಮೇಲೆ ವಾಟ್ ಈಸ್ ದ ಸೆಕೆಂಡ್ ನಂಬರ್, ಇನ್ನೊಂದು ನಂಬರು ಬಿ ವ್ಯಾಲ್ಯೂ ಎಷ್ಟು ಅಂತ ಕ್ವಶನ್ ಕೇಳಿದಾನ. ಸೊ ಇದೆಲ್ರಿಗೂ ನಿಮ್ಗೆ ಗೊತ್ತೈತಿ. ಫಾರ್ಮುಲಾ ಏನು ಹಾಕಬೇಕು, ಎಲ್ ಸಿ ಎಮ್ ಇಂಟು ಎಚ್ ಸಿ ಎಫ್ ಈಕ್ವಲ್ ಟು ಎ ಇಂಟು ಬಿ. ನಮ್ಗೇನು ಕಂಡುಹಿಡಬೇಕು, ಬಿ ಕಂಡುಹಿಡಬೇಕು. ಸೊ ಎಲ್ಲ ವ್ಯಾಲ್ಯೂಸ್ಗಳನ್ನ ಹಾಕೊಳ್ರಿ, ನನಗೆ ಆನ್ಸರ್ ಹೇಳ್ರಿ. ನನಗೆ ಮೆಸೇಜಲ್ಲಿ ಒಬ್ರು ಯಾರೋ ಕೇಳ್ತಾ ಇದ್ರು ವಾಟ್ಸಪ್ಪಲ್ಲಿ, ಸರ್ ರೇಷಿಯೋ ಕೊಟ್ಟಿದ್ರೆ ಎಲ್ ಸಿ ಎಮ್ ಎಚ್ ಸಿ ಎಫ್ ಹೆಂಗೆ ಕಂಡುಹಿಡಿಯೋದು ಅಂತಂದು ಹೇಳ್ಬಿಟ್ಟು. ಮೇ ಬಿ ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಲೈವ್ ಅಟೆಂಡ್ ಆಗಿದ್ರೆ. ಇನ್ನೂ ತುಂಬ ಕ್ವಶನ್ಸ್ ಬರ್ತಾವೆ, ಟೆನ್ಷನ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಇದನ್ನ ಕಂಡುಹಿಡೀರಿ.
ಸೊ ಯಾರ್ಯಾರು ಟೆಸ್ಟ್ಗಳನ್ನ ಅಟೆಂಡ್ ಆಗ್ತಿಲ್ಲ ಎಲ್ಲರೂ ಅಟೆಂಡ್ ಆಗ್ರಿ, ವಿಡಿಯೋಸ್ಗಳನ್ನ ನೋಡ್ರಿ, ಎಲ್ಲ ಕಡೆ ಶೇರ್ ಮಾಡಿರಿ. ನಿಮ್ಗೆಲ್ಲರ ನನ್ನ ಕಡೆಯಿಂದ ಯೂಸ್ ಆಗ್ತಿದ್ರೆ ಅಷ್ಟೇ, ಇಲ್ಲ ಅಂತಂದು ಹೇಳಿದ್ರೆ ಶೇರು ಮಾಡೋಕ್ಕೆ ಹೋಗ್ಬೇಡ್ರಿ, ವಿಡಿಯೋಸ್ ನೋಡೋಕೆ ಹೋಗ್ಬೇಡ್ರಿ, ಸುಮ್ಮ ಟೈಮ್ ವೇಸ್ಟ್ ಮಾಡ್ಕೋಕೆ ಹೋಗ್ಬೇಡ್ರಿ. ಎಸ್, ತುಂಬ ಜನ ಮೆಸೇಜ್ ಹಾಕಕತ್ತೀರಿ. ಎಷ್ಟು ಆನ್ಸರು? 360. ಸೊ ಹೆಂಗೆ LCM ಎಷ್ಟು ಕೊಟ್ಟಿದ್ದಾನ ಬರೀರಿ ಅದನ್ನು. 25, 30, 80 ಇಂಟು HCF ಎಷ್ಟು ಕೊಟ್ಟಿದ್ದಾನ 6 ಈಕ್ವಲ್ ಟು ಎ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾನೆ ಒಂದು ನಂಬರು 4218. ನಮಗೇನು ಕೇಳಿದಾನೆ? ಬಿ ವ್ಯಾಲ್ಯೂ ಕೇಳಿದಾನೆ. ಇದು ಏನಂತಂದು ಹೇಳಿದ್ರೆ ಈ ಕಡೆ ಬಂತು ಅಂತಂದು ಹೇಳಿದ್ರೆ ಎಡಗಡೆ ಬಂತು ಅಂತಂದು ಹೇಳಿದ್ರೆ ಇಲ್ಲಿ ಇಂಟು ಇರುತ್ತೆ, ಡಿವೈಡೆಡ್ ಬೈ ಆಗುತ್ತೆ. 25, 30, 80 ಇಂಟು 6 ಡಿವೈಡೆಡ್ ಬೈ 4218 ಈಕ್ವಲ್ ಟು ಬಿ. ಸೊ ಇದು ನೀವೆಲ್ಲಾದರೂ ಏನಂತಂದು ಹೇಳಿದ್ರೆ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿರಿ ಅಂತಂದು ಹೇಳಿದ್ರೆ ನಿಮ್ಗೆ ಆನ್ಸರ್ ಬರುತ್ತೆ. ಸೊ 2ರಿಂದನ ಸ್ಟಾರ್ಟ್ ಮಾಡಿರಿ. ಎಷ್ಟು ಆನ್ಸರ್ ಬರುತ್ತಂತಪ್ಪ ಅಂತಂದು ಹೇಳಿದ್ರೆ ಬಿ ಈಕ್ವಲ್ ಟು 360 ಅಂತ ಬರುತ್ತೆ. ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ 2 ನಂಬರ್ಸ್ಗಳಿದಾವ, ಅವುಗಳದ್ದು ರೇಷಿಯೋ ಎಷ್ಟೈತೆ ಅಂತಂದು ಹೇಳಿದ್ರೆ ನಂಬರ್ಸ್ ಕೊಟ್ಟಿಲ್ಲ, ರೇಷಿಯೋ ಕೊಟ್ಟಿದ್ದಾನೆ. ಅವೆರಡು ಎ ಆ್ಯಂಡ್ ಬಿ ಅದಾವ, ಅದ್ರದ್ದು 2 ರೇಷಿಯೋ 2:3 ಒಳಗೈತೆ. ಅದ್ರದ್ದು HCF ಎಷ್ಟು ಕೊಟ್ಟಿದ್ದಾನಪ್ಪ ಅಂತಂದು ಹೇಳಿದ್ರೆ 21 ಅಂತ ಕೊಟ್ಟಿದ್ದಾನ. LCM ಎಷ್ಟು ಕೊಟ್ಟಿದ್ದಾನೆ ಅಂತಂದು ಹೇಳಿದ್ರೆ LCM 126 ಕೊಟ್ಟಿದ್ದಾನ. ಅದಾದ ನಂತರ ವಾಟ್ ಈಸ್ ದ ಡಿಫರೆನ್ಸ್ ಅಂದ್ರೆ ಆ 2 ನಂಬರ್ಗಳ ವ್ಯತ್ಯಾಸ. ಡಿಫರೆನ್ಸ್ ಅಂತಂದು ಹೇಳಿದ್ರೆ ವ್ಯತ್ಯಾಸ ಏನು? A ಮೈನಸ್ ಬಿ ಅನ್ನ ಕಂಡುಹಿಡಬೇಕು. ಮಸ್ತ್ ಈಸಿ ಇದೆ, ನಾನು ಆಗಲೇ ಹೇಳ್ಕೊಟ್ಟಾನಲ್ಲ ಹಂಗೆ ಮಾಡ್ಬೇಕು. ನಾನು ಆಗಲೇ ಏನು ಹೇಳ್ಕೊಟ್ಟಾನ, ಈ ಥರ ಕೊಟ್ಟ ಅಂತಂದು ಹೇಳಿದ್ರೆ ಏನು ಮಾಡ್ಬೇಕಂದಾನೆ? HCF ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಎ ವ್ಯಾಲ್ಯೂ ಕಂಡುಹಿಡಿರಿ. ಎ ಈಕ್ವಲ್ ಟು ಎಷ್ಟು, ಬಿ ಈಕ್ವಲ್ ಟು ಎಷ್ಟು ಕಂಡುಹಿಡ್ರಿ? ಎ ಮೈನಸ್ ಬಿ ಮಾಡ್ರಿ. ಮಾಡಲೇಬೇಕೆಲ್ಲರೂ. ತಪ್ಪದು ಆಗಲ್ರೋ, ನಾನು ಒಂದು ಸ್ವಲ್ಪ ಬೈತೇನೆ, ಅದಾದ ನಂತರ ತಿಳಿಸಿ ಹೇಳ್ಕೊಡ್ತಾನೆ. ಹಂಗಂತಂದೇಳಿ ಹಂಗೆ ಕೊಂಡಾಕ್ ಹೋಗ್ಬೇಡ್ರಿ, ಜಾಬ್ ನಿಮ್ಮದಾಗಬೇಕು. ಎಸ್, ಗುಡ್. ಇಲ್ಲಿ ನೋಡ್ರಿ, ಎಲ್ಲರೂ ಆನ್ಸರ್ ಹೇಳತ್ತೀರಿ. ಇಲ್ಲಿ ನೋಡಪ್ಪ ಹೆಂಗಂತಂದು ಹೇಳಿದ್ರೆ 2 ನಂಬರ್ಸ್ ಕೊಟ್ಟಿದ್ದಾನ, ಅವುಗಳದ್ದು ರೇಷಿಯೋ ಕೊಟ್ಟಿದ್ದಾನ 2:3 ಒಳಗಡೆ. ಅವು ಏನದಾವ ಅಂತಂದು ಹೇಳಿದ್ರೆ ಅನುಪಾತದೊಳಗೆ 2 ಸಂಖ್ಯೆಗಳಿದಾವ. ಅವ್ರದ್ದು ಇದೇನಪ್ಪ ಅಂತಂದು ಹೇಳಿದ್ರೆ ಮ ಸ ಅ ಎಷ್ಟರೊಳಗೈತೆ ಅಂತಂದು ಹೇಳಿದ್ರೆ ಮ ಸ ಎಷ್ಟೈತೆ? 21 ಐತಿ. ಲ ಸ ಅ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 126 ಐತಿ. ಈ ಥರ ಕೊಟ್ಟಿದ್ದಾನ. ನಮ್ಗೆ ಆ 2 ಸಂಖ್ಯೆಗಳು ಕೊಟ್ಟಿಲ್ಲ, ಬಟ್ ಆದರೆ ಇದನ್ನು ಕೊಟ್ಟಿದ್ದಾನಲ್ಲ, ಇದನ್ನು ಕೊಟ್ಟಿದ್ದಾನ. ಅವಾಗ ಏನು ಮಾಡೋದ? ಸಿಂಪಲ್ ಆಗಿ ಇದು ಈ ಥರ ರೇಷಿಯೋದಾಗ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಇದನ್ನ ಎ ಅನ್ಕೋ, ಇದನ್ನ ಬಿ ಅನ್ಕೋ. ಎ ಹೆಂಗೆ ಬರ್ಕೋತೀರಿ? 2 ಇಂಟು HCF. 2 ಇಂಟು HCF ಎಷ್ಟೈತಿ? 21. ಎ ಸಂಖ್ಯೆ ಎಷ್ಟಾಗತ್ತಾ? 21 ಇಂಟು ಎಷ್ಟಾಗತ್ತಾ? 42. ನಮ್ಗೆ ಎ ವ್ಯಾಲ್ಯೂ ಗೊತ್ತೈತೆ ಎಷ್ಟು? 42. ಅದಾದ ನಂತರ ಬಿ ಎಷ್ಟೈತಿ? 3 ಐತಿ. ಇಂಟು ಅದ್ರ HCF ಎಷ್ಟೈತಿ? 3 ಇಂಟು 21 ಎಷ್ಟಾಯ್ತು? 3 1 3, 3 2 6, 63 ಆಯ್ತು. ಸೊ ಬಿ ವ್ಯಾಲ್ಯೂ ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 63 ಆಯ್ತು. ಇವಾಗ ನಮಗೇನು ಕಂಡಿಡಿ ಅಂತಂದು ಹೇಳಿದ್ರೆ ವ್ಯತ್ಯಾಸ ಕಂಡಿಡಿ ಅಂತಂದು ಹೇಳಿದಾನೆ. 42 ಮೈನಸ್ 63 ಮಾಡ್ರಿ, ಅಥವಾ 63 ಮೈನಸ್ 42 ಮಾಡ್ರಿ, 2 ಒಂದ. ಇಲ್ಲಿ ಮೈನಸ್ ಗೀನಸ್ ಎಲ್ಲ ಬರಂಗಿಲ್ಲ, ವ್ಯತ್ಯಾಸ ಕಂಡಿಡಿ ಅಂತಂದು ಹೇಳಿದಾನೆ. ಹಿಂಗೆ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದು ಹೇಳಿದ್ರೆ 21 ಬರುತ್ತೆ. ಆಪ್ಷನ್ ಸಿ 3ನೇದು ಕರೆಕ್ಟ್ ಆಗುತ್ತೆ. ನನಗೆ ಯಾರೋ ಕೇಳಿದ್ರಲ್ಲ ಸರ್ ಗೊತ್ತಾಗ್ತಿಲ್ಲ ಅಂತಂದು ಹೇಳಿ, ಅರ್ಥ ಆಯ್ತಾ ನಿಮಗೆ? ಆ ನಂಬರ್ಸ್ಗಳನ್ನ ಹೆಂಗೆ ಕಂಡು ಹಿಡಿಯೋದು? ರೇಷಿಯೋದಾಗ ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಅನುಪಾತದಲ್ಲಿ ಕೊಟ್ಟಿದ್ದ. ನೆನ್ಪಿಟ್ಕೊಡ್ರಿ, ನಂಬರ್ಸ್ಗಳನ್ನ ಕೊಡದೆ ಅನುಪಾತ ಮತ್ತು HCF ಕೊಟ್ಟಿದ್ದ ಅಂತಂದು ಹೇಳಿದ್ರೆ ಸಿಂಪಲ್, ಅವುಗಳನ್ನ ಗುಣಿಸೋದು, ಆ ಸಂಖ್ಯೆಗಳು ಬರ್ತಾವ. ನೋಡಿ, ಎಷ್ಟೋ ಜನರಿಗೆ ಏನಂತಂದು ಹೇಳಿದ್ರೆ ಇವು ಕ್ವಶನ್ಸ್ಗಳು ಹೆವಿ ಭಾಳ ಟಫ್ ಅಂತಂದು ಹೇಳಕತ್ತಿದ್ರಿ. ಅನ್ಸೈತೆ ನಿಮಗೆ ಭಾಳ ಕಠಿಣ ಅದಾವ ಅಂತಂದು ಹೇಳಿ? ಎಸ್, ನೆಕ್ಸ್ಟ್ ಕ್ವಶನ್ ನೋಡ್ರಿ. LCM ಯೂಸ್ ಮಾಡೋದ ಬೇಡ, ನಮ್ಗೆ ಯೂಸ್ ಆಗುಲ್ದು ಯಾಕೆ ತಲೆ ಕೆಡಿಸ್ಕೊಳ್ಳೋದ? ನಮ್ಗೆ ಆನ್ಸರ್ ಬಂದ್ರೆ ಸಾಕು.
ಲೈಫ್ನಾಗೂ ಹಂಗೆ ಎಷ್ಟು ಜನ ನಮ್ಗೆ ಒಳ್ಳೆತನ ಇರ್ತಾರ ಅವ್ರ ಜೊತೆ ಇರ್ಬೇಕು, ನಮ್ಮನ್ನು ಯಾರು ಯೂಸ್ ಮಾಡ್ಕೊತಿರ್ತಾರ ಅವ್ರನ್ನ ಬಿಟ್ಬಿಡ್ಬೇಕು. ನಮ್ಗೆ ಯಾವ್ದು ಇಷ್ಟ ಆಗತ್ತ, ನಮ್ಮ ಲೈಫ್ ಯಾವಾಗ ಮುಂದೆ ಹೋಗತ್ತ, ಯಾರ ಜೊತೆ ಇದ್ದಾಗ ನಮ್ಮ ಲೈಫ್ ಚೆನ್ನಾಗಿರುತ್ತೆ ಅವ್ರ ಜೊತೆ ಇರೋದು, ಉಳ್ದವ್ರನ್ನೆಲ್ಲ ಸೈಡಿಗೆ ಇಡೋದು. ನಮ್ಗೆ ಅಲ್ಲಿ LCM ಬ್ಯಾಡ್ ಆಗಿತ್ತು, ಅದನ್ನ ಬಿಟ್ವಿ, ಉಳ್ದದ್ನ ಯೂಸ್ ಮಾಡ್ಕೊಂಡ್ವಿ. ಯೂಸ್ ಆಗತ್ತ ಅನ್ಸಿದ್ರೆ ಯೂಸ್ ಮಾಡ್ಕೊಳ್ಳೋದು, ಇಲ್ಲ ಅಂತಂದು ಹೇಳಿದ್ರೆ ಬಿಟ್ಬಿಡೋದು ಅದನ್ನು. ನೋಡ ಆನ್ಸರ್ ಬಂತು, ಅದು LCM ಬಗ್ಗೆ ಟೆನ್ಷನ್ ತೊಗೊಳತ್ತೀರಿ, ಅದರ ಟೆನ್ಷನ್ ನಿಮ್ಮ ಲೈಫ್ ಬಗ್ಗೆ ತೊಗೊಂಡಿದ್ರಿ ಅಂದ್ರೆ ಆನ್ಸರ್ ಬರ್ತೈತಿ. ಏನ್ರೋ ನೀವು ಎಸ್ ಇಲ್ಲಿ ಏನು ಕೊಟ್ಟಿದ್ದಾನ ಅಂತ ಹೇಳಿದ್ರೆ 3 ನಂಬರ್ಸ್ಗಳನ್ನ ಕೊಟ್ಟಿದ್ದಾನ, ಆನ್ಸರ್ಸ್ಗಳು ಯಾರಿದ್ದು ಬರುವಲ್ಲು. ನೋಡೋಣಪ್ಪ ಇಲ್ಲೇನಪ್ಪ ಅಂತಂದು ಹೇಳಿದ್ರೆ 3 ನಂಬರ್ಸ್ ಕೊಟ್ಟಿದ್ದಾನ, 3 ನಂಬರ್ ಇದಾವ, ABC ಅಂತಂದೇಳಿ 3 ನಂಬರ್ ಇದಾವ. ಸೊ ಅವುಗಳ್ದೇನಂತಂದು ಹೇಳಿದ್ರೆ ಅವು ಯಾವ ರೇಷಿಯೋದಾಗ ಅದಾವ ಅಂತಂದು ಹೇಳಿದ್ರೆ ಅನುಪಾತದಾಗ 4:5:6 ಅದಾವ. ಅದಾದ ನಂತರ ನೆಕ್ಸ್ಟ್ ಅದ್ರದ್ದು LCM ಎಷ್ಟೈತಪ್ಪ ಅಂತಂದು ಹೇಳಿದ್ರೆ 180 ಅಂತಂದು ಐತೆ. ಇಲ್ಲಿ ನಮಗೇನಂತಂದು ಹೇಳಿದ್ರೆ HCF ಕಂಡಿಡಿ ಅಂತಂದು ಹೇಳಿದಾನ, ನಮಗೆ ಗೊತ್ತಿಲ್ಲ. ಸೊ ಅದಕ್ಕೆ ನಾವು ಇದನ್ನೇನಂತಂದು ಹೇಳಿದ್ರೆ X ಅಂತ ತಗೊಳ್ಳೋಣ. ಇವಾಗ ನಾನು A ಅಂತ ಕಂಡಿಡ್ಕೊಂತೀನ, A ಹೆಂಗೆ ಕಂಡಿಡ್ಕೊಂತೀರಿ, X × 4, ಇದು ಎಷ್ಟಾಯ್ತು 4X ಆಯಿತು. B ವ್ಯಾಲ್ಯೂ ಕಂಡಿಡ್ಕೊಂತೀರಾ 5 × HCF 5X ಆಯಿತು. ಸೊ ಅದಾದ ನಂತರ C ವ್ಯಾಲ್ಯೂ ಕಂಡಿಡ್ಕೊಂತೀರಾ 6 × HCF, C = ಎಷ್ಟಾಯಿತು 6X ಆಯಿತು. ಈಗ ನಮ್ಗೇನಂತಂದು ಹೇಳಿದ್ರೆ LCM = ಏನಂತಂದು ಹೇಳಿದ್ರೆ 180 ಕೊಟ್ಟಿದ್ದಾನೆ. LCM ಏನು ಕೊಟ್ಟಿದ್ದಾನೆ 180 ಕೊಟ್ಟಿದ್ದಾನೆ. ಈ 3 A B ಮತ್ತು C ದು LCM ಕಂಡಿಡ್ಕೊಳ್ಳೋಣ. ಈಗ ಕಂಡಿಡ್ಕೊರಿ. A ವ್ಯಾಲ್ಯೂ ಎಷ್ಟೈತೆ 4X, ಅದಾದ ನಂತರ 5X, ಅದಾದ ನಂತರ 6X, ಇವೆಲ್ಲದರೂ ಡಿವೈಡ್ ಆಗ್ತಾವ, ಆಗಂಗಿಲ್ಲ. ಇವಾಗ ಏನು ಮಾಡೋಣ ಅಂತಂದು ಹೇಳಿದ್ರೆ X ಸೈಡ್ ಇಡ್ರಿ ತೆಗೆದ. ಸೊ ಉಳಿದಿದ್ದು ಅಷ್ಟು ಗುಣಿಸ್ರಿ, 4 × 5 × 6 ಎಷ್ಟಾಗತ್ತಾ 4 × 5 20, 20 × 6 ಎಷ್ಟಾಗತ್ತೆ ಅಂತಂದು ಹೇಳಿದ್ರೆ 120. 120 X ಆಯಿತು. ಎಷ್ಟಾಯಿತು 120 × X ಆಯಿತು. 125 X ಆಗತ್ತಾ ಅಥವಾ ಏನೋ ಡಿವೈಡ್ ಆಗತ್ತೆ ನೋಡ್ರಿ, ಟ್ರೈ ಮಾಡ್ರಿ ನೋಡೋಣ. ನಾನು ಹಂಗೆ ಹೇಳಕತ್ತೇನೆ. ಇವುಗಳ್ದು LCM ಕಂಡಿಡಿರಿ. ಎಕ್ಸ್ಗಳನ್ನ ಜಸ್ಟ್ ನೆನ್ಪಿಟ್ಕೊಡ್ರಿ ಅಷ್ಟ. 4, 5, 6 ನೋಡ್ರಿ ಎಷ್ಟು ಬರುತ್ತಾ. ವೆರಿ ಗುಡ್, ವೆರಿ ಗುಡ್. ಸುಮ್ಮ ಹಂಗೆ ಹೇಳ್ರಿ. ಇಲ್ಲಿ 4 ಮತ್ತು 6 ಐತಿ, ಡಿವೈಡ್ ಆಗತ್ತೆ ನೋಡ್ರಿ. 2 2 4, 5X ಹಂಗೆ ಉಳಿತು. ಇದು X ಹಂಗೆ ಬರ್ಕೊಡ್ರಿ. ಅದಾದ ನಂತರ 2 3 6, 3X ಹಂಗೆ ಬರ್ಕೊಡ್ರಿ. ಇನ್ಮೇಲೆ ಏನಂತಂದು ಹೇಳಿದ್ರೆ ಡಿವೈಡ್ ಆಗಂಗಿಲ್ಲ. ಸೊ ಯಾವ 2 × 2 × 5 × 3, 2 2 4, 4 5 20, 23 60. 60X ಏನಂತಂದು ಹೇಳಿದ್ರೆ ನಮ್ದು LCM ಆಯಿತು. ಇಲ್ಲಿ ಸೈಡಿಗೆ ಬರ್ಕೋತೀನಿ. 60X ಏನಂತಂದು ಹೇಳಿದ್ರೆ ನಮ್ಮ LCM. ಇಲ್ಲಿ ನಮ್ಗೆ LCM ಎಷ್ಟು ಕೊಟ್ಟಿದ್ದಾನೆ 180 ಅಂತ ಕೊಟ್ಟಿದ್ದಾನೆ. X ವ್ಯಾಲ್ಯೂ ಕಂಡಿಡಿರಿ. 180 / 60 ಆಗತ್ತಾ. ಇದು ಆಯಿತು 6 3 18. X = ಏನಂತಂದು ಹೇಳಿದ್ರೆ 3 ಆಯ್ತು. ನಮ್ದು HCF ಏನೈತಿ ಅದನ್ನ X ಅಂತ ತೊಗೊಂಡಿವಿ. X ಜಾಗದಾಗ HCF ಬರ್ರಿ. HCF ಎಷ್ಟಾಯ್ತು 3 ಆಯಿತು. ಆನ್ಸರ್ ಬಂತೋ ಇಲ್ಲ. ಸೇಮ್, ಬೇರೆ ಮೆಥಡ್ ಯೂಸ್ ಮಾಡೋಂಗಿಲ್ಲ, ಒಂದೇ ಮೆಥಡ್ ಯೂಸ್ ಮಾಡೋದು ಎಲ್ಲದಕ್ಕೂ. ಎಲ್ರಿಗೂ ಮೆಥಡ್ ಅರ್ಥ ಆಯ್ತಾ. LCM ಕೊಟ್ಟ ಅಂತಂದು ಹೇಳಿದ್ರೆ HCF X ಬರೆದ್ಬಿಟ್ಟು ಇಲ್ಲಿ ನೋಡ್ರಿ 4 5 6 ಒಳಗೆ ರೇಷೋದಾಗ ಅನುಪಾತದಾಗ ಅದಾವ. ನಮ್ಗೆ ಇಲ್ಲೇನು ಕೊಟ್ಟಿದ್ದಾನ LCM ಅಂತ ಕೊಟ್ಟಿದ್ದಾನ. ನಮ್ಗೇನು ಕೊಟ್ಟಿಲ್ಲ, ನಂಬರ್ಸ್ಗಳನ್ನ ಕಂಡಿಡಿಯಕ್ಕೆ HCF ಕೊಟ್ಟಿಲ್ಲ. HCF ಕಂಡಿಡಿ ಅಂತ ಹೇಳ. ಅದಕ್ಕೆ ನಾವೇನು ಬರ್ಕೊಂಡ್ವಿ ಅದನ್ನ X ಅಂತ ಬರ್ಕೊಂಡ್ವಿ. ಇವಾಗ X-ಅನ್ನ ಯೂಸ್ ಮಾಡ್ಕೊಂಡು ನಾವು A ಮತ್ತು B ಮತ್ತು C ಕಂಡಿಡ್ಬೋದಾ. ಇಲ್ಲಿ 3 ಇದಾವು, 3 ಪದ. 2 ಇದ್ರೆ ಓನ್ಲಿ AB ಮಾತ್ರ ಕಂಡಿಡ್ಕೊಬೇಕು. ಸೊ 4 × HCF ಎಷ್ಟು 4X ಆಯಿತು, A ಆಯಿತು. B ಸಂಖ್ಯೆ ಎಷ್ಟು 5 × HCF 5X ಆಯಿತು. C ಎಷ್ಟಾಯಿತು 6 × HCF 6X ಆಯಿತು. ಸೊ ಇವುಗಳದ್ದೇನು ನಮ್ಗೆ ಎಲ್ಲಿಂತ ಕೊಟ್ಟಿದ್ದಾನೆ LCM ಕೊಟ್ಟಿದ್ದಾನೆ. ಈ 3ದ್ದು ಏನಂತಂದು ಹೇಳಿದ್ರೆ LCM ಕೊಟ್ಟಿದ್ದಾನೆ 180. ಈಗ ನಾವೇನು ಕಂಡಿಡ್ಬೇಕು LCM ಕಂಡಿಡಬೇಕು. ಅದಕ್ಕೆ LCM ಕಂಡಿಡ್ಯಾಕೆ ಈಗ ಬರ್ಕೊಂಡ್ವಿ 4X 5X 6X. ಬಟ್ ಆದ್ರೆ ನಾವು Xದ್ದು ಕನ್ಸಿಡರ್ ಮಾಡೋಂಗಿಲ್ಲ. 4 5 6 ಅಷ್ಟೇ ಕನ್ಸಿಡರ್ ಮಾಡೋದ. ಇಲ್ಲಿ 2 ಸಂಖ್ಯೆಗಳೇನಂತಂದು ಹೇಳಿದ್ರೆ ಡಿವೈಡ್ ಆಗ್ತಾವೆ. ಸೊ ಅದಕ್ಕೆ 2ರಿಂದ ಡಿವೈಡ್ ಆಗ್ತಾವೆ. 2ರಿಂದ ಡಿವೈಡ್ ಮಾಡಿದೆ 5X ಹಂಗೆ ಬರ್ಕೊಂಡೆ. 2 3 ಆಯಿತು. ಸೊ ಇವುಗಳನ್ನ ಗುಣಿಸಿದಾಗ ನಮ್ಗೆ ಏನಂತಂದು ಹೇಳಿದ್ರೆ LCM 60X ಬಂತು. ಸೊ ಅದಾದ ನಂತರ ಈ LCMದು ವ್ಯಾಲ್ಯೂ ಎಷ್ಟೈತಿ ಇಲ್ಲಿ 180 ಐತಿ. ಇದು 180 ಬರ್ಕೊಂಡೆ. 180 = 60X. ಅವಾಗ X ಕಂಡು ಹಿಡ್ಕೊಂಡೆ 3 ಬಂತು. ಈ X ಅನ್ನೋದೇನಿದೆ HCF.
ಸೊ 3 ಬಂತು ಆನ್ಸರ್. ಕ್ಲಿಯರ್? ಎಸ್, ಈ ಕ್ವಶನ್ ನೋಡ್ರಿ. ದ LCM ಆಫ್ 30, 60 ಮತ್ತು 40. 36 ಮತ್ತು 40 LCM ಏನಪ್ಪಾ ಅಂತಂದು ಹೇಳಿದ್ರೆ, ಏನು LCM ಐತಲ್ಲ ಅದು ಡಿವೈಡೆಡ್ ಬೈ 10 ಆಗಿತ್ತು. ಅದಾದ ನಂತರ ಅದೇನು ರಿಸಲ್ಟ್ ಬಂದೈತಲ್ಲ ಆ ರಿಸಲ್ಟ್ ಏನಂತಂದು ಹೇಳಿದ್ರೆ x² ಗೆ ಸಮ ಆಗೈತೆ. ಈಗೇನು LCM ಬರುತ್ತಲ್ಲ ಅದು ಡಿವೈಡೆಡ್ ಬೈ 10 ಆಗೈತೆ. ಅದಾದ ನಂತರ x² ಗೆ ಸಮ ಆಗೈತೆ. ಕಂಡುಹಿಡಿರಿ ನೋಡೋಣ. LCM ಆಫ್ ಲಸ 30, 36, 40 ಲಸ 10ರಿಂದ ಡಿವೈಡ್ ಮಾಡಿದಾಗ ಅದು x² ಗೆ ಸಮವಾಗಿರುತ್ತದೆ. ಆನ್ಸರ್ ಕರೆಕ್ಟಾಗಿ ಕೇಳಿಸ್ಕೊಡ್ರಿ. 30, 36, 40 ಲಸ 10ರಿಂದ ಭಾಗಿಸಿದಾಗ x² ಗೆ ಸಮವಾಗಿರುತ್ತದೆ. ಹಾಗಾದ್ರೆ x ನ ವ್ಯಾಲ್ಯೂ ಎಷ್ಟು ಅಂತ ಕೇಳಿದಾರೆ. ನಾವು ಮೊದಲೇನ್ ಮಾಡ್ಕೊಬೇಕು,